Start recording and share my screen. So in the last class, we have discussed some major concepts of evaluation, uh, test, what is the meaning of test, and how it serves for measurement. And another thing, measurement. What is measurement? As a result of test, what is the measure we obtain from the test, that we called as a measurement is a quantitative aspect. It obtained from a device or a test which is to be certain for the assessment. And measurement is the process of ascertains the text extent or quantity of something. We have three types of measurement: direct, indirect, and relative. Direct, indirect, and relative. Then we know the meaning of all these three. Direct means we can measure directly, and indirectly we can measure the by using external device or another device, by using another device. And third one is relative. This is mostly done by comparison with other abilities, so that is relative. And we have also discussed about the meaning of evaluation is a wider concept, and compared to test and measurement, it is a wider concept. Evaluation is an act or a process that allows one to make a judgment about desirability and value of a measure. Evaluation is not only quantitative but also qualitative, and includes a value judgment. It includes ವ್ಯಾಲ್ಯೂ ಜಡ್ಜ್ಮೆಂಟ್ ಆಲ್ಸೋ. ಬರೀ ಅದು ಎಷ್ಟಿದೆ ಅನ್ನೋದನ್ನ ಅಷ್ಟೇ ಹೇಳೋದಿಲ್ಲ. ಇಲ್ಲಿ ನಾನು ಹಾಗೆ ಹೇಳಿದಾಗೆ ಕ್ವಾಲಿಟಿ ಆಸ್ಪೆಕ್ಟ್ ಅನ್ನ ಡಿಸ್ಕಸ್ ಮಾಡ್ತಕ್ಕಂಥದ್ದಾಗಿರುತ್ತೆ ಕ್ವಾಲಿಟೇಟಿವ್, ಅಂಡ್ ಇಟ್ ಇನ್ಕ್ಲೂಡ್ಸ್ ವ್ಯಾಲ್ಯೂ ಜಡ್ಜ್ಮೆಂಟ್. ಫೈನಲ್ ಆಗಿ ಒಂದು ಜಡ್ಜ್ಮೆಂಟ್ ಕೊಡಲೇಬೇಕಾಗತ್ತೆ. ಸೊ ಏನು ಕ್ವಾಂಟಿಟೇಟಿವ್ ಬಂದಿದೆ, ಏನು ಕ್ವಾಲಿಟೇಟಿವ್ ಬಂದಿದೆ, ಅದರ ಮೌಲ್ಯವನ್ನ ಕುರಿತು ಮಾತಾಡ್ತಕ್ಕಂಥದ್ದು ಇವ್ಯಾಲ್ಯೂಯೇಷನ್ ಆಗಿರುತ್ತೆ. ಅವು ಈ 25-24 ಅವನು ಕೊಟ್ಟಿದ್ದೀವಿ ಅಂತಂದ್ರೆ ಹೇಗೆ ಕೊಟ್ಟಿದ್ದೇವೆ, ಯಾಕೆ ಕೊಟ್ಟಿದ್ದೇವೆ ಅನ್ನೋದಕ್ಕೆ ಒಂದಷ್ಟು ರೀಸನ್ ಇರುತ್ತೆ. ಈಗ ಪಕ್ಕದವ್ರು ಬಂದು ಸರ್ ಅವ್ರಿಗೂ ಹಂಗೆ ಬಂದಿದ್ರು, ಅವ್ರದ್ದು ಅವ್ರದೇ ತರ ನಾನು ಅಸೈನ್ಮೆಂಟ್ ಬರ್ದಿದ್ದೀನಿ, ನನಗೆ 15, ಅವ್ರದೇ ತರ ಅಸೈನ್ಮೆಂಟ್ ಬರ್ದಿದೆ, ಯಾರು ಬರ್ದಿದ್ದಾರೆ ಅವ್ರಿಗೆ 20 ಅಂತಂದ್ರೆ ಅವ್ರದೇ ತರ ಅಸೈನ್ಮೆಂಟ್ ಬರ್ದಿರೋದಕ್ಕೆ ನಿಮ್ಗೆ 15. ಯಾಕೆ ಹೇಳಿ? ಅವ್ರು ಫಸ್ಟ್ ಬರ್ದಿದ್ರು, ಅವ್ರದೇ ತರ ನೀವು ನೋಡ್ಕೊಂಡು ಬರ್ದಿದ್ದೀರಿ ಅಂತೇಳಿ. ಸೊ ದಿಸ್ ಈಸ್ ದ ಡಿಫ್ರೆನ್ಸ್. ಹೇಗೆ ಡಿಫ್ರೆನ್ಸ್ ಆಗುತ್ತೆ ಅನ್ನೋದಕ್ಕೆ ಕ್ವಾಂಟಿಟೇಟಿವ್, ಕ್ವಾಲಿಟೇಟಿವ್ ಅಂತ ನೋಡಿದಾಗ ಅವನ ಎಬಿಲಿಟೀಸ್ಗಳನ್ನು ನೋಡ್ತಕ್ಕಂಥದ್ದು, ಮತ್ತೆ ಆ ವ್ಯಾಲ್ಯೂ ಜಡ್ಜ್ಮೆಂಟ್ ಅನ್ನ ಕೊಡ್ತಕ್ಕಂಥದ್ದಾಗಿರುತ್ತೆ. ವ್ಯಾಲ್ಯೂಯೇಷನ್ ಇಸ್ ಕ್ವಾಂಟಿಟೇಟಿವ್ ಡಿಸ್ಕ್ರಿಪ್ಷನ್ ಆಫ್ ಪ್ಯೂಪಿಲ್ ಅಚೀವ್ಮೆಂಟ್ ಪ್ಲಸ್ ಕ್ವಾಲಿಟೇಟಿವ್ ಡಿಸ್ಕ್ರಿಪ್ಷನ್ ಆಫ್ ಪ್ಯೂಪಿಲ್ ಎಬಿಲಿಟೀಸ್ ಪ್ಲಸ್ ವ್ಯಾಲ್ಯೂ ಜಡ್ಜ್ಮೆಂಟ್ ಅಬೌಟ್ ಅಚೀವ್ಮೆಂಟ್ ಅಂಡ್ ಎಬಿಲಿಟೀಸ್. ಅವೆರಡರದನ್ನು, ಅವನ ಎಬಿಲಿಟೀಸು ಮತ್ತೆ ಅಚೀವ್ಮೆಂಟ್, ಅವೆರಡರನ್ನ ವ್ಯಾಲ್ಯೂ ಜಡ್ಜ್ ಮಾಡ್ತಕ್ಕಂಥದ್ದು. ಅವನ ಸಾಧನೆಯ ಮೌಲ್ಯ ಹೇಗಿದೆ, ಅವನ ಸಾಮರ್ಥ್ಯಗಳ ಮೌಲ್ಯ ಹೇಗಿದೆ ಅನ್ನೋದನ್ನು ಕೂಡ ಸೇರಿಸ್ತಕ್ಕಂಥದ್ದು ಇವ್ಯಾಲ್ಯೂಯೇಷನ್ ಅಂತೇಳಿ ಕರೆಸ್ಕೊಳ್ಳುತ್ತೆ. ಸೊ ನೆಕ್ಸ್ಟ್, ಇವ್ಯಾಲ್ಯೂಯೇಷನ್ ಈಸ್ ಮಚ್ ಕಾಂಪ್ರಹೆನ್ಸಿವ್ ಅಂಡ್ ಇನ್ಕ್ಲೂಸಿವ್ ಟರ್ಮ್ ದ್ಯಾನ್ ಮೆಜರ್ಮೆಂಟ್. ಇದು ತುಂಬಾ ವಿಶಾಲವಾದಂಥ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು ಮತ್ತು ಸಮಗ್ರವಾದಂಥ ವ್ಯಾಪ್ತಿಯನ್ನ ಅರ್ಥವನ್ನು ಹೊಂದಿರತಕ್ಕಂಥದ್ದು. ಮತ್ತೆ ಇದೊಂದು ಇನ್ಕ್ಲೂಸಿವ್ ಅಂದ್ರೆ ಎಲ್ಲವನ್ನೂ ಒಳಗೊಳ್ಳುತ್ತೆ ಅಂತ, ಎಲ್ಲವನ್ನೂ ಸೇರಿಸ್ಕೊಳ್ಳುತ್ತದು. ಬರೀ ಕ್ವಾಂಟಿಟೇಟಿವ್ ಅಷ್ಟೇ ನೋಡೋದಿಲ್ಲ, ಬರೀ ಕ್ವಾಲಿಟೇಟಿವ್ ಅಷ್ಟೇ ನೋಡೋದಿಲ್ಲ, ಅಥವಾ ಬೇರೆ ಇನ್ನೊಂದು ಯಾವುದೋ ಒಂದು ಆಸ್ಪೆಕ್ಟ್ ಅನ್ನ ಮಾತ್ರ ಗಮನಿಸೋದಿಲ್ಲ. ಆ ವ್ಯಕ್ತಿಗೆ ಮೌಲ್ಯವನ್ನು ನಿರ್ಧಾರ ಮಾಡಬೇಕಾದ್ರೆ ಗಮನಿಸಬೇಕಾದ್ರೆ ಎಲ್ಲ ಅಂಶಗಳನ್ನು ಇದು ಮಾಡುತ್ತೆ. ನಾನು ಮೊನ್ನೆ ಹೇಳ್ಬೇಕಾದ್ರೆ ಹೇಳಿದೆ, 1 kg ಅಕ್ಕಿ ತಗೊಂಡ್ಬಂದಿದ್ದೀವಿ ಅಂತಂದ್ರೆ ಅಕ್ಕಿ ತುಂಬಾ ಚೆನ್ನಾಗಿದೆ, ಇದು ಕಲರ್ ಚೆನ್ನಾಗಿದೆ ಅನ್ನೋದು ಒಂದನ್ನೇ ಇಟ್ಕೊಂಡು ಹೇಳಲ್ಲ, ಅಥವಾ ತೂಕಕ್ಕೆ ಜಾಸ್ತಿ ಬಂತು 1 kg ಕರೆಕ್ಟಾಗಿ ಬಂದಿದೆ ಅಂತ ಅಷ್ಟೇ ಹೇಳಲ್ಲ. ಜೊತೆನಲ್ಲಿ ಅದ್ರ ಮೇಲೆ ಅದನ್ನ ಯೂಸ್ ಮಾಡಿದಾಗ ಅದಕ್ಕೆ ಬೇರೆ ಕೋಟಿಂಗ್ ಏನಾದರೂ ಮಾಡಿದಾರ ಅನ್ನೋದು ನೋಡ್ತೀವಿ, ಪೌಡರ್ ಗಿಡ್ರ್ ಹಾಕಿದಾರ ಅನ್ನೋದು, ಅಥವಾ ಸ್ಟೀಮ್ ತೆಗ್ದಿದಾರ ನೋಡ್ತೀವಿ, ಟೇಸ್ಟ್ ನೋಡ್ತೀವಿ, ಮೀನು ಎಷ್ಟು ಟೇಸ್ಟ್ ಆಗಿದೆ ಅದು ಅನ್ನೋದು, ಮತ್ತೆ ಎಷ್ಟು ಜನಕ್ಕೆ ಒದಗುತ್ತೆ ಅನ್ನೋದು, ಎಷ್ಟು ನೀರು ಕುಡಿಯುತ್ತೆ ಅನ್ನೋದು, ಅದು ಎಷ್ಟೊತ್ತು ಬೇಯಿಸ್ಬೇಕು ಅನ್ನೋದು, ಮತ್ತೆ ಅದೇನಾದರೂ ನೀರು ಕಡಿಮೆ ಆದರೆ ಅಥವಾ ಏನೋ ಗಟ್ಟಿ ಆಗುತ್ತಾ. ಸೊ ಈ ಥರದನ್ನೆಲ್ಲನೂ ಮತ್ತೆ ಪ್ರೋಟೀನ್ಸ್, ಅದರಲ್ಲಿರ್ತಕ್ಕಂಥ ಪ್ರೋಟೀನ್ಸ್ಗಳು, ಇಷ್ಟನ್ನು ನೋಡಿಕೊಂಡು ನಾವು ಹೇಳ್ತಕ್ಕಂಥದ್ದು. ಹಾಗಾಗಿ ಇವ್ಯಾಲ್ಯೂಯೇಷನ್ ಅಂದಾಗ ಇಸ್ ಮಚ್ ಕಾಂಪ್ರಹೆನ್ಸಿವ್ ಅಂಡ್ ಇನ್ಕ್ಲೂಸಿವ್ ಟರ್ಮ್, ಎಲ್ಲವನ್ನೂ ಸೇರಿಸ್ಕೊಳ್ಳುತ್ತೆ. ನಾವು ಹೋದಾಗ ಫಸ್ಟ್ ಅಂಗಡಿಗೆ ಹೋದಾಗ 1 kg ಅಕ್ಕಿ ಕೊಡಪ್ಪ ಅಂತೀವಿ, ಯಾವ್ದು ಕೊಡ್ಲಿ ಅಂತ ಅವ್ನು ಕೇಳ್ತಾನೆ. ಕೊಡಿ ಅಂದಾಗ ದುಡ್ಡಿಂದಷ್ಟೇ ನೋಡೋದಲ್ಲ, ಅಲ್ಲಿ 50 ರೂಪಾಯಿ 75 ರೂಪಾಯಿ ಕೊಟ್ಟು ತಗೊಂಡ್ಬರ್ತಿದ್ವಿ ಅಂತಂದ್ರೆ
ಎಷ್ಟು ಹೇಳಿ 1 kg ಅಕ್ಕಿ? ಸಾರಿ ಏನು 35 40 ಅರ್ಪಿತ್ 40? 42 ಸರ್. ಸಾರಿ, ನಾನು ಗೊತ್ತಿಲ್ಲ, ನಾನು ತರಕ್ಕೆ ಹೋಗಲ್ಲ, ಅದಕ್ಕೆ ಒಂದು 75 ಅನ್ನೋದಕ್ಕೆ ಎದ್ರಕೊಂಡ್ಬಿಟ್ಟಿರ ಅಂತ. ಸೊ ಆ ಥರ ಇವ್ಯಾಲ್ಯೂಯೇಷನ್ ಅಂದಾಗ ಬರೀ ಇದರಲ್ಲಿ ದುಡ್ಡಿಂದು ಅಷ್ಟೇ ಅಲ್ಲ, ದುಡ್ಡು ನೋಡಬೇಕು, ಜೊತೆನಲ್ಲಿ ಬೇರೆ ಬೇರೆ ಆಸ್ಪೆಕ್ಟ್ ಏನಿದಾವೆ ಅಷ್ಟು ಆಸ್ಪೆಕ್ಟ್ಸ್ಗಳನ್ನು, ಅದಕ್ಕೆ ಇನ್ಕ್ಲೂಸಿವ್ ಅಂತ ಹೇಳ್ತಾರೆ, ಎಲ್ಲವನ್ನು ಒಳಗೊಳ್ತಕ್ಕಂಥದ್ದು ದ್ಯಾನ್ ಟರ್ಮ್ ಮೆಜರ್ಮೆಂಟ್ ಅನ್ನೋದನ್ನ ಹೇಳೋವಂಥದ್ದು. So this is about the 3 major concepts of evaluation. So next we will move on to the difference between evaluation and measurement. So this is the differences between measurement and evaluation. So just read the table. First one, it is quantitative or numerical only. So measurement will be ಅದನ್ನ ನಾವು ತೋರಿಸ್ತಕ್ಕಂಥದ್ದು ಹೇಗೆ ಅಂತಂದಾಗ ಬರೀ ಕ್ವಾಂಟಿಟೇಟಿವ್ ಅಷ್ಟೇ ಅಥವಾ ನ್ಯೂಮರಿಕಲ್, ನಾನು ಆಗಲೇ ನ್ಯೂಮರಿಕಲ್ ಇಂಡೆಕ್ಸ್ ಅಲ್ಲಿ ಮಾತ್ರ ಮೆಷರ್ ತೋರಿಸ್ತಕ್ಕಂಥದ್ದು, ಅದನ್ನ ಇಂಡಿಕೇಟ್ ಮಾಡುವಂಥದ್ದು ಅಂತ. ಸೊ ದಟ್ ಮೆಷರ್ಮೆಂಟ್ ಇಟ್ ಈಸ್ ಕ್ವಾಂಟಿಟೇಟಿವ್ ಆರ್ ನ್ಯೂಮರಿಕಲ್ ಓನ್ಲಿ. ಬಟ್ ವೆನ್ ಕಮ್ ಟು ಇವ್ಯಾಲ್ಯೂಯೇಷನ್, ಇಟ್ ಈಸ್ ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್ ಪ್ರೋಸೆಸ್, ಬೋತ್ ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್ ಪ್ರೋಸೆಸ್ ಎರಡೂ ಹೇಳ್ತೀವಿ ಇಲ್ಲಿ. ಬರೀ ಗುಣಮಟ್ಟ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಾಗಾದ್ರೆ ಅಂಕಗಳನ್ನ ಇದು ಮಾಡೋಕ್ಕಾಗೋದಿಲ್ಲ, ಅದನ್ನು ತಗೊಳ್ಬೇಕು. ಕ್ವಾಂಟಿಟೇಟಿವ್ ಮತ್ತೆ ಕ್ವಾಲಿಟೇಟಿವ್, ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಎರಡೂ ಅಂಶಗಳನ್ನ ಗಮನಿಸ್ತಕ್ಕಂಥದ್ದು ಇವ್ಯಾಲ್ಯೂಯೇಷನ್ ಅಂತೇಳಿ ಕರೆಸ್ಕೊಳ್ಳುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್, ಇಟ್ ಈಸ್ ಎ ಪಾರ್ಟ್ ಆಫ್ ದ ಇವ್ಯಾಲ್ಯೂಯೇಷನ್ ಆಫ್ it is a part of evaluation process. It is a part of evaluation process. Measurement is a part of evaluation process. ಮೌಲ್ಯಮಾಪನ ಮಾಡಬೇಕು ಅಂದ್ರೆ ಇದು ಅಳದು ಕೊಡಲೇಬೇಕು ನೋಡಿ. ಇವ್ಯಾಲ್ಯೂಯೇಷನ್ ಮೆಷರ್ಮೆಂಟ್ ಇಲ್ದಲೇ ಮಾಡೋಕ್ಕಾಗೋದಿಲ್ಲ, ಇದೊಂದು ಭಾಗ, ಮೌಲ್ಯಮಾಪನದ ಭಾಗವಾಗಿ ಮಾಪನ ಕೆಲಸ ಮಾಡುತ್ತೆ. ಯಾಕೆ ಅಂದರೆ ಈ ಮಾಪನ ಕೊಟ್ಟಂಥದ್ದೇ ನಮಗೆ ಕ್ವಾಂಟಿಟೇಟಿವ್ ಆಗಿ ಸಿಗುವಂಥದ್ದು. ವಿತೌಟ್ ಟೆಸ್ಟ್ ಮೆಷರ್ಮೆಂಟು ಇವ್ಯಾಲ್ಯೂಯೇಷನ್ ಆಗೋದಿಲ್ಲ. ಆ್ಯಕ್ಚುಲಿ ಟೆಸ್ಟು ಡಿವೈಸ್ ಆಗಿ ಬೇಕು ಅಳೆಯೋದಕ್ಕೆ, ಅದು ಅಳೆದು ಕೊಟ್ಟಿದ್ದನ್ನೇ ನಾವು ಮಾಪನ ಅಂತ ಕರಿತೀವಿ, ಅಂದರೆ ಕ್ವಾಂಟಿಟೇಟಿವ್ ಆಗಿ ತೋರಿಸ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಇಟ್ ಈಸ್ ಅದಿದ್ರೇನೆ ನಮಗೆ ಮೌಲ್ಯಮಾಪನ ಸಾಧ್ಯ ಆಗೋದು. ಹಾಗಾಗಿ ಇಟ್ ಈಸ್ ಎ ಪಾರ್ಟ್ ಆಫ್ ಇವ್ಯಾಲ್ಯೂಯೇಷನ್ ಪ್ರೋಸೆಸ್ ಅಂಡ್ ಇಟ್ ಈಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್ ಅಂತ ಕರಿತೀವಿ. ಇವ್ಯಾಲ್ಯೂಯೇಷನ್ ಈಸ್ ಕಂಟಿನ್ಯೂಯಸ್. ಇದ್ರ ಕೆಲಸ ಆದ್ಮೇಲೆ ಮುಗ್ದೋಯ್ತಿದ್ದು ಯಾವುದು ಕ್ವಾಂಟಿಟೇಟಿವ್ ಮೆಷರ್ಮೆಂಟ್ ಇದೆಯಲ್ಲ, ಮೆಷರ್ಮೆಂಟ್ ಪಾರ್ಟ್ ಇದೆಯಲ್ಲ, ಅದು ಒಂದ್ಸಾರಿ ಇದನ್ನ ಅಳೆದು ಕೊಟ್ಟ ಮೇಲೆ ಮುಗ್ದೋಯ್ತದ ಕೆಲಸ ಅದು. ಆದರೆ ಇವ್ಯಾಲ್ಯೂಯೇಷನ್ ಏನ್ ಮಾಡುತ್ತೆ, ಅದೇ ವ್ಯಾಲ್ಯೂಸ್ ಅನ್ನ ಯೂಸ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ನಡೀತಲೇ ಇರುತ್ತೆ. ಕ್ವಾಂಟಿಟೇಟಿವ್ ಆಗಿ ಅಳೆದು ಕೊಟ್ಟ ಮೇಲೆ ಅದ್ರದ್ದೇನು ಕೆಲಸ ಇರುತ್ತೆ ಹೇಳಿ, ಬಿಸಾಕ್ತಿವಲ್ವಾ. 1 kg ಅದ್ರ ಮೇಲೆ ಇಟ್ಟು ಅಳದ ತಕ್ಷಣ ತಕ್ಕಡಿ ಸೈಡ್ಗೆ ಇರ್ತೀವಿ, ಇನ್ನು ಎಲ್ಲ ತಗೊಳ್ಳೋದು ಬೇರೆ ಬೇರೆ ಆಸ್ಪೆಕ್ಟ್ ಅನ್ನೇ ಇಟ್ಕೊಂಡು ಹೋಗ್ತೀವಿ, ಆ ಒಂದು ಕ್ವಾಂಟಿಟಿ ಏನು ಅಳೆದಿರ್ತೀವಿ ಅದ್ರ ಮೇಲೆ. ಹಾಗಾಗಿ ಇಟ್ ಈಸ್ ಎ ಪಾರ್ಟ್ ಆಫ್ ಇವ್ಯಾಲ್ಯೂಯೇಷನ್ ಅಂಡ್ ಇವ್ಯಾಲ್ಯೂಯೇಷನ್ ಈಸ್ ಇಟ್ ಈಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್ ಅನ್ನೋದನ್ನ ಹೇಳ್ತೇವೆ. ಸರ್, ಹಾಗಿದ್ರೆ ವ್ಯಾಲ್ಯೂ ಜಡ್ಜ್ಮೆಂಟ್ ಅನ್ನೋದು ಮೆಷರ್ಮೆಂಟ್ ಅಲ್ಲಿ ಬರೋದೇ ಇಲ್ವಾ? ಇಲ್ಲ ಬರೋದೇ ಇಲ್ಲ. ಅಲ್ಲಿ ಕ್ವಾಂಟಿಟೇಟಿವ್ ಅಷ್ಟೇ, ಅಲ್ಲಿ ವ್ಯಾಲ್ಯೂ ಏನು ಬರುತ್ತೆ. ಈಗ 1 kg ಅಕ್ಕಿ ಅಳೆದು ಕೊಡಿ ಅಂತಂದಾಗ 1 kg ಅಕ್ಕಿ ಅಳೆದು ಕೊಡ್ತಾನೆ ಅಷ್ಟೇ ಅಲ್ವಾ, ದಟ್ ಈಸ್ ಮೆಜರ್ಮೆಂಟ್. ಮುಗೀತಲ್ಗೆ ಅವನೇನಾದ್ರೂ ಬೇರೆ ಹೇಳ್ತಾನ? ಇಲ್ಲ ಸರ್. ಅದನ್ನ ಯಾರು ಹೇಳ್ಬೇಕು? ನೀವು ಹೇಳ್ತೀರಿ. ಹೋಗಿ ಅಳೆದು ಅದನ್ನ ನೋಡಿ ಎಷ್ಟು ಜನಕ್ಕೆ ಆಯ್ತು, ನೆಕ್ಸ್ಟ್ ಬರ್ಬೇಕು ಅಕ್ಕಿ ತರ್ಬೇಕಾದ್ರೆ ಇದನ್ನ ತರಬೇಡ ಅಂತ ಯಾಕೆ ಅಂತೀರ, ತರಬೇಡ ಅಂತ. ಮೊನ್ನೆ ಯಾರು ಅಳೆದಿದ್ದಾಗಾದ್ರೆ ಅವನಿಗೇನು ಹೋದಾಗ ಅದನ್ನೇ ಕೊಡ್ತಾನೆ, ಅವನು ಮತ್ತೆ ಅದನ್ನೇ ಕೊಡ್ತಿರ್ತಾನೆ ತೆಗೆದು. ಯಾರು ಯೂಸ್ ಮಾಡ್ತಾನೆ, ಯಾರ ಪ್ರೊಸೆಸ್ ಅಲ್ಲಿ ಇನ್ವಾಲ್ವ್ ಆಗ್ತಾನೆ, ಯಾರು ಅದನ್ನು ಉಪಯೋಗಿಸ್ತಾನೆ, ಅವನು ಅದನ್ನ ಜಡ್ಜ್ ಮಾಡೋವಂಥದ್ದು. ವ್ಯಾಲ್ಯೂ ಜಡ್ಜ್ಮೆಂಟ್ ಇವನ್ ಮಾಡೋದು. 1 kg ಅಕ್ಕಿ ತಗೊಂಬಂದ್ರೆ ಎಷ್ಟು ಜನಕ್ಕೆ ಆಗೋದಿಲ್ಲ ಅನ್ನೋದು ವ್ಯಾಲ್ಯೂ ಜಡ್ಜ್ಮೆಂಟ್ ಮಾಡ್ತೀವಿ. ಮತ್ತೆ 1 kg ಅಕ್ಕಿ ತಗೊಂಬಂದಿದ್ರಿಂದ ಏನೇನೆಲ್ಲ ಅನುಕೂಲಗಳಿದಾವೆ ಅನ್ನೋದು ವ್ಯಾಲ್ಯೂ ಜಡ್ಜ್ಮೆಂಟ್ ಮಾಡ್ತೀವಿ. ಸೊ ಹಾಗಾಗಿ ಇಟ್ ಈಸ್ ಕಂಟಿನ್ಯೂಯಸ್ ಪ್ರೋಸೆಸ್ ಅನ್ನೋದನ್ನ ಹೇಳ್ತೀವಿ. ನೆಕ್ಸ್ಟ್ ಥರ್ಡ್ ಒನ್, ಇಟ್ ಈಸ್ ನ್ಯಾರೋ ಅಂಡ್ ಲೆಸ್ ಇನ್ಕ್ಲೂಸಿವ್ concept than evaluation. As I already told you, it is a narrow concept compared to evaluation, and it is wider and more inclusive process. It is wider and more inclusive. Next, fourth one, remedial teaching is not possible ಅಂತ ಹೇಳ್ತೇವೆ. ಪರಿಹಾರ ಬೋಧನೆ ಇದರಿಂದ ಸಾಧ್ಯ ಇಲ್ಲ. ಯಾವುದರಿಂದ? ಮೆಷರ್ಮೆಂಟ್ ಇಂದ. ಯಾಕೆ ಹೇಳಿ? ಮೆಷರ್ಮೆಂಟು ಬರೀ ಅಂಕಗಳನ್ನಷ್ಟೇ ಕೊಡುತ್ತೆ. 2, 3, 10, 12 ಏನು ಗಳಿಸಿದಾನೆ ಅಷ್ಟೇ ಕೊಡುತ್ತೆ, ಬಿಟ್ರೆ ಅದನ್ನ ಬಿಟ್ಟು ಬೇರೆ ಏನು ಹೇಳೋದಿಲ್ಲ. ರೆಮಿಡಿಯಲ್ ಟೀಚಿಂಗ್ ಅಲ್ಲಿ ಸಾಧ್ಯ ಇಲ್ಲವೇ ಇಲ್ಲ. ಯಾಕೆಂದ್ರೆ ಅದು ವ್ಯಾಲ್ಯೂ ಜಡ್ಜ್ಮೆಂಟ್ ಕೊಡೋದೇ ಇಲ್ಲ.
ಸೊ ಇಲ್ಲಿ ರೆಮಿಡಿಯಲ್ ಟೀಚಿಂಗ್ ಈಸ್ ಪಾಸಿಬಲ್ ಇನ್ ಇವ್ಯಾಲ್ಯೂಯೇಷನ್. ಇವ್ಯಾಲ್ಯೂಯೇಷನ್ನ ಇದೇ ಮೇನ್ ಆಬ್ಜೆಕ್ಟಿವ್ ಇರ್ತಕ್ಕಂಥದ್ದೇ ಅಲ್ಲಿ ರೆಮಿಡಿಯಲ್ ಟೀಚಿಂಗ್. ಮಗುಗೆ ಯಾವ್ದು ಅರ್ಥ ಆಗಿಲ್ಲ ಅನ್ನೋದನ್ನ ಒದಗಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು ಅದರ ಪರ್ಪಸ್ ಇರೋದ್ರಿಂದ. ಸೊ ರೆಮಿಡಿಯಲ್ ಟೀಚಿಂಗ್ ಈಸ್ ಪಾಸಿಬಲ್ ಇನ್ ಇವ್ಯಾಲ್ಯೂಯೇಷನ್ ಅಂಡ್ ರೆಮಿಡಿಯಲ್ ಟೀಚಿಂಗ್ ಈಸ್ ನಾಟ್ ಪಾಸಿಬಲ್ ಇನ್ ಮೆಜರ್ಮೆಂಟ್. ನೆಕ್ಸ್ಟ್, ಇಟ್ ಈಸ್ ನಾಟ್ ಮೋರ್ ಲೆಬೋರಿಯಸ್. ಇಲ್ಲಿರ್ತಕ್ಕಂಥ ಏನು ಮೆಷರ್ಮೆಂಟ್ ಈಸ್ ನಾಟ್ ಲೆಬೋರಿಯಸ್, ತುಂಬ ಏನಂತ ವರ್ಕ್ ಏನಲ್ಲ. ಅದು ಕ್ವಶನ್ ಪೇಪರ್ ಸೆಟ್ ಆಫ್ ಕ್ವಶನ್ಸ್ ಇರ್ತವೆ, ಕೊಡ್ತಾನೆ, ಕೊಟ್ಟಿದ್ದನ್ನ ಅಳದು ಅದಕ್ಕೆ ಸ್ಕೀಮ್ ಇರುತ್ತೆ, ಸ್ಕೀಮ್ ಮೇಲೆ ಅಳದ್ಬಿಟ್ಟು ಅದನ್ನ ಮಾರ್ಕ್ಸ್ ಕೊಡ್ತಾನೆ ಅಷ್ಟೇನೆ. ಬಟ್ ಇವ್ಯಾಲ್ಯೂಯೇಷನ್ ಈಸ್ ಲೆಬೋರಿಯಸ್ ಅಂಡ್ ಟೈಮ್ ಕನ್ಸ್ಯೂಮಿಂಗ್, ತುಂಬ ದೀರ್ಘಕಾಲದವರೆಗೆ ತಗೊಂಡೋಗೋಂಥದ್ದು. ಏನು ಮೋರ್ ವರ್ಕ್ ಆನ್ ದ ಪಾರ್ಟ್ ಆಫ್ ಇವ್ಯಾಲ್ಯೂಯೇಷನ್. ಯಾವ ಮೌಲ್ಯಮಾಪನದ ಮೇಲೆ ಹೆಚ್ಚು ಕೆಲಸ ಮತ್ತು ಹೆಚ್ಚು ಸಮಯವನ್ನ ತೆಗೆದುಕೊಳ್ತಕ್ಕಂಥದ್ದು. ಒಂದು ಟೆಸ್ಟ್ ಮಾಡಿ 25 ಮಾರ್ಕ್ಸ್ ಟೆಸ್ಟ್ ಮಾಡಿ ಆ ಟೆಸ್ಟ್ ಇಂದ ಬಂದಂತ ಅಂಕಗಳನ್ನು ಹೇಳ್ಬಿಡೋದು ಅಷ್ಟೇ ಮೆಜರ್ಮೆಂಟ್. ಇದಕ್ಕೇನು ಎಫರ್ಟ್ ಬೇಕಿಲ್ಲ. ಈ ಟೆಸ್ಟ್ಗಳನ್ನು ಕನ್ಸಿಡರ್ ಮಾಡಿಕೊಂಡು, ಇನ್ನೊಂದು ಟೆಸ್ಟ್ ಅನ್ನು ಕನ್ಸಿಡರ್ ಮಾಡಿಕೊಂಡು, ಮಿಡ್ ಟರ್ಮು, ಆನ್ಯುವಲ್ ಎಕ್ಸಾಮು, ಇದ್ರ ಜೊತೆನಲ್ಲಿ ಒಂದಷ್ಟು ಓರಲ್, ಒಂದಷ್ಟು ಬಿಹೇವಿಯರಲ್ ಚೇಂಜಸ್, ಒಂದಷ್ಟು ಡಿಸಿಪ್ಲೀನು, ಇನ್ನೊಂದಷ್ಟು ಅವನ ಸಿನ್ಸಿಯಾರಿಟಿ, ಇದಿಷ್ಟೂ ಕನ್ಸಿಡರ್ ಮಾಡ್ಕೊಂಡು ಮಾಡಬೇಕಾಗಿರೋದು ಇವ್ಯಾಲ್ಯೂಯೇಷನ್ ಆಗಿರೋದ್ರಿಂದ ಇವ್ಯಾಲ್ಯೂಯೇಷನ್ ರಿಕ್ವೈರ್ಸ್ ಮೋರ್ ಟೈಮ್ ಅಂಡ್ ಮೋರ್ ವರ್ಕ್ ಆನ್ ದ ಪಾರ್ಟ್ ಆಫ್ ಇವ್ಯಾಲ್ಯೂಯೇಷನ್. ಸೊ ಹಾಗಾಗಿ ಇಟ್ ಈಸ್ ಲೆಬೋರಿಯಸ್ ಅಂಡ್ ಟೈಮ್ ಕನ್ಸ್ಯೂಮಿಂಗ್ ಅನ್ನೋದನ್ನು ಹೇಳ್ತೇವೆ. ಸೊ ಹೆಚ್ಚು ಶ್ರಮದಾಯಕ ಮತ್ತು ಹೆಚ್ಚು ಸಮಯವನ್ನು ಕೂಡ ಬೇಕಾಗ್ತಕ್ಕಂಥದ್ದು ಇವ್ಯಾಲ್ಯೂಯೇಷನ್ಗೆ. ಮೌಲ್ಯಮಾಪನಕ್ಕೆ ಅಷ್ಟೇನು ಹೆಚ್ಚು ಸಮಯ ಅಲ್ಲ, ಯಾವುದು ಮೆಷರ್ಮೆಂಟ್ಗೆ ಹೆಚ್ಚೇನು ಸಮಯ ಬೇಕಾಗೋದಿಲ್ಲ ಅನ್ನೋದು. ಸೊ ದೀಸ್ ಆರ್ ದ ಮೇಜರ್ ಡಿಫ್ರೆನ್ಸಸ್ ಬಿಟ್ವೀನ್ ಮೆಷರ್ಮೆಂಟ್ ಅಂಡ್ ಇವ್ಯಾಲ್ಯೂಯೇಷನ್. ಇದ್ರ ಮೇಲೆ ಏನು ಕ್ವಶನ್ಸ್ ಬರೋಲ್ಲ, ಯಾಕಂದ್ರೆ ಇದಾಗಲೇ ಆಗೋಗಿದೆ. ಸೊ ಹಾಗಾಗಿ ನಾನು ನಿಮ್ಗಾಗಲೇ ಹೇಳಿದ್ದೆ ಫಸ್ಟೇ. So next we'll move on to another two concepts, that is assessment for learning and assessment of learning. So these are the another two major concepts involved in evaluation. So assessment for learning ಅನ್ನೋದು ಫಾರ್ ಅನ್ನೋದು ಹೆಸರು ಹೇಳ್ತಾ ಇದೆ, ಕಲಿಕೆಗಾಗಿ ಮೌಲ್ಯಮಾಪನ ಅಂತ ಇದೆ, ಮೌಲ್ಯಾಂಕನ ಅಂತ. ಅಸೆಸ್ಮೆಂಟ್ ಫಾರ್ ಲರ್ನಿಂಗ್, ಕಲಿಕೆಗಾಗಿ ಮೌಲ್ಯಾಂಕನ ಅಂತ. ಕಲಿಕೆಗಾಗಿ ಮೌಲ್ಯಾಂಕನ ಅಂದ್ರೆ ಏನು? ಏನು ಬಿಡಿ, ಕಲಿಕೆಗಾಗಿ ಮೌಲ್ಯಾಂಕನ ಅಂದ್ರೆ ಕಲಿಕೆಗಾಗಿ ಮೌಲ್ಯಾಂಕನ ಅಂದ್ರೆ ಯಾಕೆ ಇರ್ಬೋದು, ಆದ್ರೆ ನನಗೆ ಕಲಿಕೆಗಾಗಿ ಮೌಲ್ಯಾಂಕನ ಅಂದ್ರೆ ಏನು ಅಂತ, ಏನದು ಆ ಪದದ ಅರ್ಥ ಏನು ಅಂತ ಕೇಳಿ. ಕಲ್ತಿದ್ದನ್ನ ನಾವ್ ಕಲ್ತಿರೋದು ನಮ್ಗೆ ಎಷ್ಟು ನೆನಪಿರುತ್ತೆ, ಹೆಂಗ್ ಯೂಸ್ ಆಗುತ್ತೆ ಅದನ್ನ ಅಪ್ಲಿಕೇಶನ್ ಸರ್. ಅಲ್ಲ, ಸಂಧ್ಯಾ ಹೇಳ್ತಾ ಇತ್ತು ಕಲಿಕೆಗಾಗಿ ಮೌಲ್ಯಾಂಕನ ಅಂದ್ರೆ ಕಲಿತದ್ದನ್ನ ಮೌಲ್ಯಾಂಕನ ಮಾಡೋದು ಅಂತ, ರೈಟ್ ಸಂಧ್ಯಾ? ಅಲ್ಲ, ಅದು ಇದಲ್ಲ. ಇಲ್ಲಿ ಎರಡಿದಾವೆ, ಅಸೆಸ್ಮೆಂಟ್ ಫಾರ್ ಲರ್ನಿಂಗ್, ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಅಂತ. ಕಲಿಕೆಗಾಗಿ ಮೌಲ್ಯಾಂಕನ, ಕಲಿಕೆಯ ಮೌಲ್ಯಾಂಕನ ಅಂತ ಎರಡು ಕಾನ್ಸೆಪ್ಟ್ಗಳು ಇವಾಗ ಹೇಳ್ತಾ ಇರೋದು ನಿಮ್ಗೆ. ಕಲಿಕೆಗಾಗಿ ಮೌಲ್ಯಾಂಕನ ಅಂತಂದ್ರೆ ನೀನ್ ಹೇಳಿದ್ದಲ್ಲ, ಆದ್ರೆ ಇನ್ನೊಂದು ಹೇಳಿದ್ವಲ್ಲ, ಕಲಿಕೆಯ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಅಂತ, ಕಲಿಕೆಯ ಮೌಲ್ಯಮಾಪನ ಅಂತ, ಅದು ನೀನ್ ಹೇಳಿದ್ದು. ಕಲಿತಾದ ಮೇಲೆ ಕಲಿಕೆಯನ್ನ ಮೌಲ್ಯಾಂಕನ ಮಾಡ್ತಕ್ಕಂಥದ್ದು ಕಲಿಕೆಯ ಮೌಲ್ಯಾಂಕನ, ಅಸೆಸ್ಮೆಂಟ್ ಆಫ್ ಲರ್ನಿಂಗ್. ಇನ್ನೊಂದು ಅಸೆಸ್ಮೆಂಟ್ ಫಾರ್ ಲರ್ನಿಂಗ್, ನಾನು ಇವಾಗ ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇರೋದು ಅಸೆಸ್ಮೆಂಟ್ ಫಾರ್ ಲರ್ನಿಂಗ್. ಇದಾದ್ಮೇಲೆ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಬರ್ತೀನಿ. ಏನಾಗತ್ತೆ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಅಂದ್ರೆ ಏನು, ಯಾವಾಗ ಮಾಡ್ತೀವಿ? ಕಲಿಯೋದಕ್ಕೋಸ್ಕರನೇ ಬೇಕಾಗಿರೋಂತ ಮೌಲ್ಯಾಂಕನ ಕಲಿಕೆಗಾಗಿ ಮೌಲ್ಯಾಂಕನ, ಅದೇ ಇದು ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕು ಕಲಿಕೆಗೋಸ್ಕರ ಅಂತ ಅನ್ನೋದನ್ನ ಕಲಿಕೆಗಾಗಿ ಮೌಲ್ಯಾಂಕನ ಅಂತ ಕರಿಬಹುದು. ಯಾವಾಗ ಮಾಡ್ತೀವಿ ಇದನ್ನ? ಇದು ಬಿಫೋರ್ ಲರ್ನಿಂಗ್ ಅಂದ್ರೆ ಅದನ್ನ ಏನೋ ಒಂದ್ ನಾವು ಕಲಿಯಕ್ ಹೋಗ್ತಾ ಇದೀವಿ ಅನ್ನೋದಕ್ಕೂ ಮುಂಚೆ ಅದನ್ನ ಕಲಿಯಕ್ ಇದ್ ಬೇಕೇ ಬೇಕು ಅಂತ ನಾವ್ ಏನ್ ತಗೊಂತೀವೋ ಅದನ್ನ ನಾವು ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಅಂತ ತಗೋತೀವಿ. ಯಾಕೆ ಮಾಡ್ಬೇಕು ಇದನ್ನ ಮುಂಚೆ? ಅಂದ್ರೆ ಮುಂಚೆ ಯಾಕೆ ಮಾಡ್ಬೇಕು ಅಂದ್ರೆ ಏನೋ ಒಂದ್ ಕಲಿಯಕ್ ಹೋಗ್ತಾ ಇರೋ ವಿಷಯಕ್ಕೆ ನಮ್ಗೆ ಇದು ಬೇಕೇ ಬೇಕು, ಇದಿಲ್ದರೇನೆ ನಾವ್ ಅದನ್ನ ಕಲಿಯಕ್ ಆಗಲ್ಲ ಅನ್ನೋ ಒಂದು ಕೆಲವೊಂದು ಅಂಶಗಳನ್ನ ತಗೊಂಡಿದ್ರೆ ಮಾತ್ರ ಅದನ್ನ ಕಲಿಯಕ್ ಆಗುತ್ತೆ ಅನ್ನೋದನ್ನ ಅಸೆಸ್ಮೆಂಟ್. ಕರೆಕ್ಟ್ ಶ್ವೇತ, ಕರೆಕ್ಟ್. ಬಟ್ ಯಾಕೆ ಮಾಡ್ತೀವಿ, ಯಾಕೆ ಬೇಕಿದು ಅಂತ
ಸರ್ ಇದು ಇಲ್ಲ ಅಂತಂದ್ರೆ ಅದ್ ನಾವು ಕಲಿಯೋದ್ರಲ್ಲಿ ಫೇಲ್ ಆಗ್ಬೋದು ಅಥವಾ ಇನ್ ಕೇಸ್ ಯಾವ್ದನ್ನ ಇದ್ರಲ್ಲಿ ಕಲಿಯೋದಕ್ಕೆ? ತಗೊಳ್ತಕ್ಕಂಥ ಏನ್ ವಿಷಯ ಕಲಿಯಕ್ ಹೊರಟಿದೀವೋ ಅದನ್ನ ಸರ್. ಅಲ್ಲ, ನಾನು ವಿಷಯ ಕಲಿಯೋದಕ್ಕೆ ಹೋಗ್ತಾ ಇರೋದ್ರ ಬಗ್ಗೆ ಮಾತಾಡ್ತಿಲ್ಲ. ವಿಷಯ ಕಲಿಯೋದಕ್ಕೋಸ್ಕರ ಕಲಿಕೆಗಾಗಿ ಮೌಲ್ಯಾಂಕನ ಮಾಡಬೇಕು ಅಂತ ಹೇಳ್ತೀವಿ. ಅದಕ್ಕೆ ಕಲಿಕೆಗಾಗಿ ಮೌಲ್ಯಾಂಕನ ಅಂತಂದ್ರೆ ಯಾತಕ್ಕೋಸ್ಕರ ಬೇಕಿದೆ, ಏನಕ್ಕೆ ಬೇಕು ಅಂತಂದ್ರೆ ಪ್ರಶ್ನೆ ಕೇಳ್ತಾರೆ ನಾನು, ಏನಕ್ಕೋಸ್ಕರ ಬೇಕಿದೆ ಕಲಿಕೆಗಾಗಿ ಮೌಲ್ಯಾಂಕನ, ಯಾಕೆ ಮಾಡ್ಬೇಕು ನಾವು? ಇನ್ನು ಕಲಿಸೇ ಇಲ್ಲ. ಅದ್ ಸರ್ ಇವಾಗ ನಮಗೆ ನಾವ್ ಯಾವ್ದಾದ್ರು ಒಂದು ಹೊಸ ಕೋರ್ಸಿಗೆ ಜಾಯಿನ್ ಆದಾಗ ನಮಗೆ ಅದ್ರ ರಿಲೇಟೆಡ್ ಏನ್ ಜ್ಞಾನ ಇದೆ ಅಂತ ಫಸ್ಟ್ ಒಂದ್ ಪ್ರೀ ಟೆಸ್ಟ್ ಅಂತ ಮಾಡ್ತಾರೆ ಸರ್. ಅಂದ್ರೆ ಇವಾಗ ಅದನ್ನ ಕಲಿಯೋದಕ್ಕೆ ಇವ್ರಿಗೆ ಇದೆಯಾ ಅಂದ್ರೆ ಆಗುತ್ತಾ ಇದನ್ನ ಅಂತ ಹೇಳ್ಬಿಟ್ಟು ಎಲ್ಲಿದ್ದೀರಿ ಅದಕ್ಕೋಸ್ಕರ ಈ ಕಲಿಕೆಯನ್ನ ಕಲಿಯೋದಕ್ಕೆ ನೀವು ರೆಡಿ ಇದೀರೋ ಇಲ್ವೋ, ನಿಮಗೆ ಬೇಕಾದಂತ ಸಾಮರ್ಥ್ಯಗಳು ಇದಾವೋ ಇಲ್ವೋ, ನಿಮ್ಮ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಏನು, ನಿಮ್ಮ ಪೊಸಿಷನ್ ಏನು, ನಿಮ್ಮ ಜ್ಞಾನದ ಮಟ್ಟ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಮಾಡೋದು. ಕಲಿಕೆಗಾಗಿ ಮೌಲ್ಯಾಂಕನ ಕಲಿಸ್ತಾ ಇದ್ದೀನಿ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಕಲಿಸ್ತಾ ಇದ್ದೀನಿ, ಕಲಿಸೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಆಗ ಮಾಡ್ತಾ ಇರ್ತಕ್ಕಂಥದ್ದು ಇದು ಕಲಿಕೆಗಾಗಿ ಮೌಲ್ಯಾಂಕನ, ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಅಂತೀವಿ. ಲರ್ನಿಂಗ್ಗೋಸ್ಕರ ಅಥವಾ ಕಲಿಕೆಗೋಸ್ಕರ ಮೌಲ್ಯಾಂಕನವನ್ನು ಮಾಡ್ತಾ ಇರೋದು. ಕಲಿಸ್ಬೇಕು, ಈಗ ಕಲಿಸೋದಕ್ಕಿನ್ನು ಪ್ರಾರಂಭ ಮಾಡಿಲ್ಲ, ಆಗ ಸ್ಟಾರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಕಲಿಕೆಗಾಗಿ ಮೌಲ್ಯಾಂಕನ ಅಂತೇಳಿ ಕರೆಸ್ಕೊಳ್ಳುತ್ತೆ. ಸೊ ಅದನ್ನ ನಾನು ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಅಂತೀವಿ. ಇನ್ನೊಂದೇನು ಸಂಧ್ಯಾ ಆಗ್ಲೇ ಹೇಳಿದಾಗೆ ಅದು ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಅಂತ, ಕಲಿಕೆ ಆದ ನಂತರ ಮಾಡ್ತಕ್ಕಂಥದ್ದು. ಎಷ್ಟು ಕಲ್ತಿದ್ದಾರೆ ಇಲ್ಲ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಮಾಡ್ತಕ್ಕಂಥದ್ದು ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಅಂತೇಳಿ ಕರೀತಕ್ಕಂಥದ್ದು. ಸೊ ಲೆಟ್ಸ್ ಶೇರ್ ಮೈ ಸ್ಕ್ರೀನ್ ಒನ್ಸ್ ಅಗೇನ್. ಎಸ್, ದಿಸ್ is about assessment for learning. Assessment for learning is commonly known as formative and diagnostic assessment. It is the diagnostic in nature and it is formative in nature. Formative ಅಂದ್ರೆ ರೂಪಣ ಅಂತ, ರೂಪಣಾತ್ಮಕ ಅಂತಂದ್ರೆ ಜೊತೆನಲ್ಲೇ ಸೇರ್ಕೊಂಡ್ಬಿಟ್ಟಿದೆ ಅಂತೇಳಿ. ಫಾರ್ಮೇಟಿವ್ ಅಂದ್ರೆ ಫಾರ್ಮಲ್ ಅಂತ ಕರಿತೀವಿ ನೋಡಿ, ಔಪಚಾರಿಕ ಅಂತ ಕರಿತೀವಿ. ಔಪಚಾರಿಕ ಅಂದ್ರೆ ಪಾಠ ಮಾಡ್ಕೊಂಡು ಅಸೆಸ್ಮೆಂಟ್ ಮಾಡ್ತಾ ಇರೋದು, ಬರ್ತಾ ಮಾತಾಡ್ಸ್ಕೊಂಡು ನಡ್ಕೊಂಡು ಹೋಗ್ತಾ ಇರೋದು, ಹಂಗೆ ಫಾರ್ಮಲ್ ಆಗಿ. ಸೊ ಇದನ್ನ ಫಾರ್ಮೇಟಿವ್ ಅಂತ ಕರಿತೀವಿ. ಸೊ ಹಾಗಾಗಿ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಈಸ್ ಕಾಮನ್ಲಿ ನೋನ್ ಆಸ್ ಫಾರ್ಮೇಟಿವ್ ಅಂಡ್ ಡಯಾಗ್ನೋಸ್ಟಿಕ್. ಡಯಾಗ್ನೋಸ್ಟಿಕ್ ಅಂತ ಯಾಕೆ ಕರಿತಿದ್ದೀನಿ ಅಂತಂದ್ರೆ, ಮಗುಗೆ ಇನ್ನೂ ಕಲಿಸೋದಕ್ಕೆ ಪ್ರಾರಂಭ ಮಾಡಿಲ್ಲ, ಈಗ ಹೇಳ್ದ ಹಾಗೆ ಎಲ್ಲಿ ನಿಂತಿದ್ದಾನೆ ಆ ಮಗು, ಎಲ್ಲಿಗೆ ಅವನ ಕಲಿಕೆ ನಿಂತಿದೆ, ಯಾವುದರಲ್ಲಿ ಅವನಿಗೆ ಆಸಕ್ತಿ ಕಡಿಮೆ ಇದೆ ಅಥವಾ ಯಾವುದರಲ್ಲಿ ಅವನಿಗೆ ಸ್ಟ್ರೆಂತ್ ಕಡಿಮೆ ಇದೆ, ಯಾವುದ್ರಲ್ಲಿ ಸ್ಟ್ರೆಂತ್ ಜಾಸ್ತಿ ಇದೆ, ಅವನ ದೌರ್ಬಲ್ಯಗಳು ಮತ್ತೆ ಅವನ ಪ್ರಾಬಲ್ಯಗಳು, ಪ್ರಭುತ್ವ, ಇದನ್ನ ನೋಡ್ಕೊಬೇಕಲ್ಲ. ಸೊ ಅದಕ್ಕೋಸ್ಕರ ನಾನು ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಅನ್ನ ಮಾಡ್ತೀವಿ. ಕಲಿಕೆ ಆಗೋದಕ್ಕಿಂತ ಮುಂಚೆ ಮಾಡೋದು, ಕಲಿಕೆಯನ್ನ ಪ್ರಾರಂಭ ಮಾಡ್ಬೇಕು ಇನ್ನು ಸ್ವಲ್ಪ ಹೊತ್ತಿಗೆ, ಅಥವಾ ಇವತ್ತಿನ ಕ್ಲಾಸಲ್ಲಿ ಇವತ್ತು ಏನ್ ಮಾಡ್ತಾ ಇದ್ದೀನಿ ನಾನು, ಆ ಮಗು ಎಲ್ಲಿ ನಿಂತಿದ್ದಾನೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಮೊನ್ನೆ ಬಂದಾಗ ನಾನು ನಿಮ್ಮನ್ನ ಕೇಳಿದೆ ನೋಡಿ, ಟೆಸ್ಟ್ ಅಂದ್ರೆ ಏನು, ಟೆಸ್ಟ್ಗೂ ಅಥವಾ ಎಕ್ಸಾಮ್ಗೂ ಡಿಫ್ರೆನ್ಸ್ ಇದೆಯಾ? ಸೊ ದಿಸ್ ಈಸ್ ಕಾಲ್ಡ್ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್. ನಿಮ್ಮನ್ನ ಕಲಿಸೋದಕ್ಕೆ ಪ್ರಾರಂಭ ಮಾಡಬೇಕು. ನಾನೇನ್ ಮಾಡ್ತಾ ಇದ್ದೀನಿ, ನಿಮ್ಗೆ ಅದ್ರ ಬಗ್ಗೆ ಏನಾನ ಗೊತ್ತಾ ಇಲ್ವೋ ಅನ್ನೋದನ್ನ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಟೆಸ್ಟ್ ಅಂತಿದ್ದಂಗೆ, ಎಕ್ಸಾಮ್ ಅಂತಿದ್ದಂಗೆ ಏನೇನೋ ನೀವು ಏನೋ ಹೇಳಿದ್ರಲ್ಲ, ರೀಸನ್ಗಳೆಲ್ಲ ನೇತ್ರ ಅವ್ರು ಯಾರು ಹೇಳಿದ್ರಲ್ಲ, ಏನೇನೋ ಅದು ಪ್ರಶ್ನೆಗಳು ಕೆಲವಕ್ಕಿರುತ್ತೆ ಸರ್, ಎಕ್ಸಾಮ್ ಅಂದ್ರೆ ಜಾಸ್ತಿ ಇರುತ್ತೆ. ಇದೇನು ನಿಮ್ಮನ್ನ ಇದು ಮಾಡೋದಕ್ಕೋಸ್ಕರ ಅಲ್ಲ ಮಾಡೋದಂಥದ್ದು. ನೀವು ಜಸ್ಟ್ ಟ್ಯಾಪ್, ನೀವು ಕಲಿಯೋದಕ್ಕೆ ರೆಡಿ ಇದ್ದೀರೋ ಇಲ್ವೋ, ಅಥವಾ ಆ ಅಂಶಗಳನ್ನ ಎಲ್ಲಾದ್ರೂ ಕೇಳಿದ್ರೆ ಅದನ್ನ ರೀಕಾಲ್ ಮಾಡ್ಕೊಳ್ಳಿ, ಅದ್ರ ಜೊತೆಗೆ ಇದನ್ನ ಕನೆಕ್ಟ್ ಮಾಡ್ಕೊಳ್ಳಿ ಇವತ್ತು ಹೇಳೋದನ್ನ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿದಂಥದ್ದು. ಸೊ ಹಾಗಾಗಿ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಈಸ್ ಡಯಾಗ್ನೋಸ್ಟಿಕ್ ಇನ್ ನೇಚರ್. ಅದು ಡಯಾಗ್ನೋಸ್ ಮಾಡುತ್ತೆ ಎಲ್ಲಿ ಅವನ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಆಫ್ ದ ಇಂಡಿವಿಜುವಲ್, ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಆಫ್ ದ ಪ್ಯೂಪಿಲ್ ನಾವನ್ನ ಐಡೆಂಟಿಫೈ ಮಾಡ್ಬೋದು. ಸೊ ಹಾಗಾಗಿ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಈಸ್ ಫಾರ್ಮೇಟಿವ್ ಅಂಡ್ ಡಯಾಗ್ನೋಸ್ಟಿಕ್ ಇನ್ ನೇಚರ್. ಯೂಸ್ ಆಫ್ ಟಾಸ್ಕ್ ಆರ್ ಆಕ್ಟಿವಿಟಿ ಫಾರ್ ದ ಪರ್ಪಸ್ ಆಫ್ ಡಿಟರ್ಮಿನಿಂಗ್ ಸ್ಟೂಡೆಂಟ್ ಪ್ರೋಗ್ರೆಸ್ ಡ್ಯೂರಿಂಗ್ ಇನ್ಸ್ಟ್ರಕ್ಷನ್. ಇದು ಫಾರ್ಮೇಟಿವ್ ಅಂತ ಹೇಳ್ತಾ ಇದೀವಿ. ಹಾಗಾಗಿ ಡ್ಯೂರಿಂಗ್ ದ ಇನ್ಸ್ಟ್ರಕ್ಷನ್ it assess the student's progress or it determines the student progress. Use of task or activity for the purpose of determining student progress during instruction. ಫಾರ್ಮೇಟಿವ್ ಆಗಿರೋದ್ರಿಂದ, ಫಾರ್ಮೇಟಿವ್ ಅಂತಲೂ ಹೇಳ್ತೀವಿ, ಡಯಾಗ್ನೋಸ್ಟಿಕ್ ಅಂತಲೂ ಹೇಳ್ತಾ ಇರೋದ್ರಿಂದ, ಕಲಿಕೆಯ ಜೊತೆಯಲ್ಲಿ ನಡೀತಾ ಇರೋದ್ರಿಂದ, ಫಾರ್ಮೇಟಿವ್ ಆಗಿರೋದ್ರಿಂದ ಡ್ಯೂರಿಂಗ್ ದ ಇನ್ಸ್ಟ್ರಕ್ಷನ್ ನಾವು ಅವ್ರನ್ನ ಡಿಟರ್ಮಿನ್ ಮಾಡ್ತಾ ಇರ್ಬೇಕು, ಅವನ ಪ್ರೋಗ್ರೆಸ್ ಹೇಗಾಗ್ತಾ ಇದೆ. ಆಕ್ಟಿವಿಟಿ ಫಾರ್ ದ ಪರ್ಪಸ್ ಆಫ್ ಡಿಟರ್ಮಿನಿಂಗ್ ದ ಸ್ಟೂಡೆಂಟ್ ಪ್ರೋಗ್ರೆಸ್, ವಿದ್ಯಾರ್ಥಿಗಳ ಪ್ರಗತಿ ಹೇಗೆ ನಡೀತಾ ಇದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡ್ತಕ್ಕಂಥದ್ದು ಅಸೆಸ್ಮೆಂಟ್ ಫಾರ್ ಲರ್ನಿಂಗ್. ಲರ್ನಿಂಗ್ ಮುಗ್ದಿಲ್ಲ, ಇನ್ನು ಲರ್ನಿಂಗ್ ಮುಗ್ದಿಲ್ಲ. ಈಗ ಮಧ್ಯದಲ್ಲಿ ನೀವು ಏನೋ ನಿಮ್ಮನ್ನು ಕೇಳ್ತಾ ಇದ್ದೀನಲ್ಲ ಪ್ರಶ್ನೆಗಳನ್ನ,
ಇವೆಲ್ಲನೂ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್. ಇದು ಲರ್ನಿಂಗ್ ಮುಗಿದ ಮೇಲೆ ಫುಲ್ ಮುಗಿದೋಯ್ತು, ಎಲ್ಲ ಆ ಯೂನಿಟ್ ಪೂರ್ತಿ ಮುಗಿದ ಮೇಲೆ ನಿಮ್ಮನ್ನ ಅಸೆಸ್ ಮಾಡೋದಕ್ಕೆ, ನಿಮ್ಮ ಅಚೀವ್ಮೆಂಟ್ ಅನ್ನು ಚೆಕ್ ಮಾಡೋದಕ್ಕೆ, ನಿಮ್ಮ ಪರ್ಫಾರ್ಮೆನ್ಸ್ ಅನ್ನು ಚೆಕ್ ಮಾಡೋದಕ್ಕೆ ನಾನು ಮಾಡಿದ್ರೆ, ಪ್ರಶ್ನೆ ಕೇಳಿದ್ರೆ, ಬರ್ಸಿದ್ರೆ, ಅದೆಲ್ಲ ಸೆಕೆಂಡ್ ಒನ್. ನಾನೀಗ ಮಾತಾಡ್ತಾ ಇರೋದು ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಬಗ್ಗೆ. ಈಗೆಲ್ಲ ಇನ್ನು ಡ್ಯೂರಿಂಗ್ ದ ಇನ್ಸ್ಟ್ರಕ್ಷನ್, ಅಂದ್ರೆ ಬೋಧನೆ ಪ್ರಕ್ರಿಯೆ ಇನ್ನು ನಡೀತಾ ಇದೆ. ಬೋಧನೆಯ ಪ್ರಕ್ರಿಯೆ ಜೊತೆಯಲ್ಲೇ ನಡೀತಾ ಇರ್ತಕ್ಕಂಥದ್ದು. ಯಾತಕ್ಕೋಸ್ಕರ ಅಂದ್ರೆ ಸ್ಟೂಡೆಂಟ್ ಪ್ರೋಗ್ರೆಸ್ ಅನ್ನ ತಿಳ್ಕೊಳ್ಳೋದಕ್ಕೆ. ಫಾರ್ ಎಕ್ಸಾಂಪಲ್, ನಾನೊಂದು ಒಂದು ಕಾನ್ಸೆಪ್ಟ್ ಅನ್ನು ಪಾಠ ಮಾಡ್ತಾ ಇದ್ದೀನಿ, ಮೀನಿಂಗ್ ಹೇಳಿದೆ. ಮೀನಿಂಗ್ನ ಅರ್ಥ ಆಗಿದೆಯೋ ಅಲ್ಲೋ ಅನ್ನೋದನ್ನ ಅಲ್ಲೇ ಚೆಕ್ ಮಾಡ್ಕೊಳ್ಳೋದು. ಯಾಕೆ ಅಂತಂದ್ರೆ ಅರ್ಥ ಆಗಿಲ್ಲ ಅಂದ್ರೆ ಅಲ್ಲೇ ಇನ್ನೊಂದ್ಸರಿ ನಾನು ಅವನಿಗೆ ಅದನ್ನ ಸಿಂಪಲ್ ಆಗಿ ಸಿಂಪ್ಲಿಫೈ ಮಾಡಿ ಅವನಿಗೆ ಅರ್ಥ ಮಾಡಿಸ್ಬೋದು. ಒಂದೆರಡು ಎಕ್ಸಾಂಪಲ್ ಕೊಡ್ಬೋದು, ಅಥವಾ ಅವನಿಗೆ ಸ್ಪೆಷಲ್ ಆಗಿ ಇನ್ನೊಂದ್ಸರಿ ಹೇಳ್ಕೊಡ್ಬೋದು ಅಲ್ವಾ. ಈ ತರ ಮಾಡೋದ್ರಿಂದ ಏನಾಗುತ್ತೆ, ಸ್ಟೂಡೆಂಟ್ ಪ್ರೋಗ್ರೆಸ್ ಅನ್ನ ತಿಳ್ಕೊಳ್ಬಹುದು. ಅದಕ್ಕೋಸ್ಕರ ನಾನು ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಅನ್ನ ಮಾಡಬೇಕು ಅನ್ನೋದು. ಯೂಸ್ ಆಫ್ ಟಾಸ್ಕ್ ಆರ್ ಆಕ್ಟಿವಿಟಿ ಫಾರ್ ದ ಪರ್ಪಸ್ ಆಫ್ ಡಿಟರ್ಮಿನಿಂಗ್ ಸ್ಟೂಡೆಂಟ್ ಪ್ರೋಗ್ರೆಸ್ ಡ್ಯೂರಿಂಗ್ ದ ಇನ್ಸ್ಟ್ರಕ್ಷನ್. ಸೊ ನೆಕ್ಸ್ಟ್, teachers are afforded to the chance to adjust classroom instruction based on the needs of the students. ಇಲ್ಲಿ ಶಿಕ್ಷಕನಿಗೆ ಏನಕ್ಕೆ ಇದು ಉಪಯೋಗ ಆಗುತ್ತೆ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಅಂದ್ರೆ, ಈ ಕ್ಯಾನ್ ಕ್ರಿಯೇಟ್ ದ ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್ ಆರ್ ಈ ಕ್ಯಾನ್ ಕ್ರಿಯೇಟ್ ದ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಆನ್ ದ ನೀಡ್ಸ್ ಆಫ್ ದ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳ ಅಗತ್ಯತೆಗಳನ್ನು ಅರಿತು ಅಗತ್ಯತೆಗಳಿಗೆ ತಕ್ಕಂತೆ ನಾವು ಅವ್ರಿಗೆ ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್ ಅನ್ನ ಅಥವಾ ತರಗತಿಯ ಬೋಧನೆಯನ್ನ ರೂಪಿಸೋದಕ್ಕೆ ನಮಗೆ ಒಂದು ಅವಕಾಶ ಸಿಗುತ್ತೆ. ಎ ಚಾನ್ಸ್ ಟು ಅಡ್ಜಸ್ಟ್ ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್. ಆ ಒಂದು ತರಗತಿಯ ಬೋಧನೆಯನ್ನ ನಾವು ಅದಕ್ಕೆ ತಕ್ಕನಾಗ ಹೊಂದಾಣಿಕೆ ಮಾಡೋದಕ್ಕೆ, ಅವನ ವಿದ್ಯಾರ್ಥಿಗಳ ಅಗತ್ಯತೆಗಳಿಗೆ ತಕ್ಕಂತೆ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ನಮ್ಗೊಂದು ಚಾನ್ಸ್ ಸಿಗುತ್ತೆ. ಅದಕ್ಕೋಸ್ಕರ ನಾವು ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಮಾಡ್ತಕ್ಕಂಥದ್ದು. ಅದನ್ನ ಫಸ್ಟೇ ತಿಳ್ಕೊಳ್ಬೇಕಾದಂಥದ್ದು. ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಹೆಲ್ಪ್ಸ್ ಟು ಟೀಚರ್ ಟು afforded to the chance to adjust the classroom situation or classroom instruction based on the needs of the students. ಈಗ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀನಿ. ಸುಮಾರು ಆಲ್ಮೋಸ್ಟ್ ಎಷ್ಟೊಂದು 39 ಜನ ಇದ್ದೀರಿ. 39 ಜನದಲ್ಲಿ 35 ಜನಕ್ಕೆ ನೆಟ್ವರ್ಕ್ ಇಲ್ಲ, ಹೋಯ್ತು ಅಂದ್ಕೊಳ್ಳಿ. ಇವಾಗ ನಾನೇನ್ ಮಾಡಬೇಕು, ನನ್ನ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ನನ್ನ ಕ್ಲಾಸ್ ರೂಮ್ ಸಿಚುವೇಶನ್ ಅನ್ನ ಚೇಂಜ್ ಮಾಡಲೇಬೇಕು, ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್ ಅನ್ನ ಚೇಂಜ್ ಮಾಡಲೇಬೇಕು. ನೆಟ್ವರ್ಕ್ ಹೋಗ್ತಾ ಇಲ್ಲ, ಅಥವಾ ಇವಾಗ ಏನೋ ಬೇರೆ ಪ್ರಾಬ್ಲಮ್ ಆಗ್ತಾ ಇದೆ, ಬಿಡಿ ಆಮೇಲೆ ತಗೊಳ್ಳೋಣ, ಅಥವಾ ಇನ್ನೊಂದು ದಿವಸ ಮಾಡೋಣ. ಈಗ ಅರ್ಥನೇ ಆಗ್ತಾ ಇಲ್ಲ ಸರ್, ನಿಮ್ದೇನು ನಂದೇ ಹೋಗಿದೆ ಅನ್ಕೊಳ್ಳಿ ಇದು ಸ್ಕ್ರೀನು, ನೀವು ಏನು ಹೇಳ್ತಾ ಇದ್ದೀರಿ ಅದನ್ನ ನಂಗೆ ಕೇಳಿಸ್ತಾ ಇಲ್ಲ ಅಂದಾಗ ನಾನು ಚೇಂಜ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇದನ್ನ ನಿಮ್ಮ ಅಗತ್ಯತೆಗಳಿಗೆ ತಕ್ಕಂತೆ ನಾನು ಬದಲಾಯಿಸ್ಕೊಳ್ಳೇಬೇಕಾಗುತ್ತೆ. ಸೊ ಅದನ್ನ ನಾವು ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಇಂದ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ನೆಕ್ಸ್ಟ್, ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಇನ್ವಾಲ್ವ್ಸ್ ಟೀಚರ್ಸ್ ಯೂಸಿಂಗ್ ಎವಿಡೆನ್ಸ್. Teachers using evidence about students' knowledge, understanding and skills to inform their teaching. ನೀವು ಮೊದಲೇ ವಿದ್ಯಾರ್ಥಿಗಳನ್ನ ಪ್ರಶ್ನೆಗಳಿಗೆ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಮಾಡ್ಕೊಳೋದ್ರಿಂದ ವಿದ್ಯಾರ್ಥಿಗಳ ಜ್ಞಾನ ಮಟ್ಟ ಏನಿದೆ, ಮತ್ತೆ ಅವರ ತಿಳುವಳಿಕೆ ಏನಿದೆ, ಅವರ ಕೌಶಲಗಳು ಏನಿದಾವೆ ಅನ್ನೋದಕ್ಕೆ ಒಂದು ಸಾಕ್ಷಿ ಸಿಕ್ಕಾಗುತ್ತೆ. ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಇನ್ವಾಲ್ವ್ಸ್ ಟೀಚರ್ಸ್ ಯೂಸಿಂಗ್ ಎವಿಡೆನ್ಸ್ ಅಬೌಟ್ ಸ್ಟೂಡೆಂಟ್ಸ್ ನಾಲೆಡ್ಜ್. ವಿದ್ಯಾರ್ಥಿ ಏನ್ ಕಲ್ತಿದ್ದಾನೆ ಅದರ ಬಗ್ಗೆ ಅದರ ಒಂದು ಎವಿಡೆನ್ಸ್ ಸಿಕ್ಕಿರುತ್ತೆ. ನಾಲೆಡ್ಜ್ ಬಗ್ಗೆ, ಅವನ ತಿಳ್ಕೊಂಡಿರ್ತಕ್ಕಂಥದ್ರ ಬಗ್ಗೆ, ಅವನಲ್ಲಿರ್ತಕ್ಕಂಥ ಕೌಶಲಗಳ ಬಗ್ಗೆ ಒಂದಷ್ಟು ಸಾಕ್ಷ್ಯಾಧಾರಗಳಿರ್ತವೆ. ಆ ಆಧಾರಗಳ ಆಧಾರದ ಮೇಲೆ ತನ್ನ ಟೀಚಿಂಗ್ ಅನ್ನ ಇವನು ಕ್ಯಾರಿ ಮಾಡ್ಬೋದು, ತನ್ನ ಟೀಚಿಂಗ್ ಅನ್ನ ಮುಂದುವರಿಸಬಹುದು. ಸೊ ಅದಕ್ಕೋಸ್ಕರ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಈಸ್ ವೆರಿ ಮಚ್ ಎಸೆನ್ಷಿಯಲ್ ಫಾರ್ ಟು ಲರ್ನ್ ಅನ್ನೋದನ್ನ ಹೇಳ್ತೇವೆ. ಸೊ ನೆಕ್ಸ್ಟ್ ಒನ್, ಅಸೆಸ್ಮೆಂಟ್ ಆಫ್ ಲರ್ನಿಂಗ್. As I already told you, assessment of learning is summative in nature. It comes at the end of the learning process. Assessment of learning ಯಾವಾಗ ಬರುತ್ತೆ ಅಂದಾಗ ಕಲಿಕೆಯ ಅಂತ್ಯದಲ್ಲಿ ಬರುವಂಥದ್ದು. ಇದು ಕಲಿಕೆಯ ಅಂತ್ಯಕ್ಕೆ, ಕಲಿಕೆ ಮುಗಿದೋಗಿದೆ, ಈ ಕಲಿಕೆ ಎಲ್ಲ ಆಗಿದೆ, ಕಲಿಕೆಯನ್ನ ಮೌಲ್ಯಮಾಪನ ಮಾಡ್ತಾ ಇರೋದಷ್ಟೇ, ಮೌಲ್ಯಾಂಕನ ಮಾಡ್ತಾ ಇರೋದು, ಎಷ್ಟು ಮಟ್ಟಿಗೆ ಕಲ್ತಿದ್ದಾನೆ ಅನ್ನೋದನ್ನ ಮಾಡೋದಕ್ಕೋಸ್ಕರ. ಸೊ ಹಾಗಾಗಿ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಈಸ್ ಸಮ್ಮೇಟಿವ್ ಇನ್ ನೇಚರ್. ಸಮ್ಮೇಟಿವ್ ಅಂದ್ರೆ ಸಂಕಲನಾತ್ಮಕ ಅಂತ ಕರಿತೀವಿ. ಎಲ್ಲವನ್ನು ಸೇರಿಸಿ, ಇಷ್ಟೊತ್ತು ನಾನು ಮೀನಿಂಗ್ ಹೇಳಿದೆ, ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಿದೆ, ಯೂಸರ್ಸ್ ಹೇಳಿದೆ, ಇನ್ನೊಂದೇನೋ ಹೇಳಿದೆ, ಪ್ರಿಕಾಷನ್ಸ್ ಹೇಳಿದೆ, ಇದಿಷ್ಟನ್ನು ಸೇರಿಸ್ಕೊಂಡು ಲಾಸ್ಟ್ ಅಲ್ಲಿ ಕೇಳೋ ಅಂಥದ್ದು ಅಸೆಸ್ಮೆಂಟ್ ಆಫ್ ಲರ್ನಿಂಗ್. ಅದನ್ನ ನಾವು ಕಲಿಕೆಯ ಮೌಲ್ಯಮಾಪನ ಕಲ್ತು ಬಿಟ್ಟಿದ್ದಾನೆ ಈಗಾಗಲೇ, ಅದರ ಮೌಲ್ಯಮಾಪನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಂಡ್ ಟಿಪಿಕಲಿ ಇನ್ವಾಲ್ವ್ಸ್ ಸ್ಟ್ಯಾಂಡರ್ಡೈಸ್ ಟೆಸ್ಟ್ ಇರ್ಬೋದು, ಅಚೀವ್ಮೆಂಟ್ ಟೆಸ್ಟ್ಗಳನ್ನ ಒಳಗೊಂಡಿರ್ತಕ್ಕಂಥದ್ದಾಗಿರುತ್ತದು. ಅವು ಹೇಗೆ ನಾವು ಮಾಡ್ತೀವಿ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಅಂದಾಗ, ಒಂದು ಪರೀಕ್ಷೆ, ಘಟಕ ಪರೀಕ್ಷೆ,
ಮಿಡ್ ಟರ್ಮ್ ಅಥವಾ ಆನ್ಯುವಲ್ ಎಕ್ಸಾಮಿನೇಷನ್ ಈ ಥರದಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಓರಲ್ ಟೆಸ್ಟು ಈ ಥರದ ಇವರೆಲ್ಲ ರಿಟರ್ನ್ ಏನೋ ಮಾಡ್ಕೊಳ್ತಕ್ಕಂಥದ್ದು, ಅದನ್ನು ನಾವು ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಅಂತ ಕರಿತಕ್ಕಂಥದ್ದು. ಇಟ್ ಇನ್ವಾಲ್ವ್ಸ್ ಸ್ಟ್ಯಾಂಡರ್ಡೈಸ್ ಟೆಸ್ಟ್, ಸೆಟ್ ಆಫ್ ಕ್ವಶನ್ಸ್ ಇರುತ್ತೆ, ಅದಕ್ಕೊಂದು ಕ್ವಶನ್ ಪೇಪರ್ ಇರುತ್ತೆ, ಪ್ಯಾಟರ್ನ್ ಇರುತ್ತೆ, ಅದಕ್ಕೊಂದು ಟೈಮಿಂಗ್ ಫಿಕ್ಸ್ ಮಾಡಿರ್ತಾರೆ. ಸೊ ಈ ರೀತಿ ನಡೀತಕ್ಕಂಥದ್ದೆಲ್ಲ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ವಿತ್ ಕ್ಲಿಯರ್ ಇನ್ಸ್ಟ್ರಕ್ಷನ್ ಅಂಡ್ ಪ್ರೀ ಡಿಟರ್ಮಿನ್ಡ್ ಕ್ವಶನ್, ಸೆಟ್ ಆಫ್ ಕ್ವಶನ್ಸ್ ಅದನ್ನೆಲ್ಲ ಇಟ್ಕೊಂಡು ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಮಾಡ್ತಕ್ಕಂಥದ್ದು. ಮೋಸ್ಟ್ಲಿ ಡನ್ ಅಟ್ ದ ಎಂಡ್ ಆಫ್ ದ ಟಾಸ್ಕ್ ಅನ್ನೋದನ್ನ ಹೇಳ್ತೀವಿ. ಅಂದ್ರೆ ಕಲಿಕೆಯ ಕ್ರಿಯೆ ಮುಗಿದ ನಂತರ, ಕಲಿಕೆಯೆಲ್ಲ ಮುಗಿದ ನಂತರ ಮಾಡ್ತಕ್ಕಂಥದ್ದು ಅಥವಾ ಆ ಕಾರ್ಯ ಮುಗಿದ ನಂತರ ಮಾಡ್ತಕ್ಕಂಥದ್ದು. ಮೋಸ್ಟ್ಲಿ ಡನ್ ಅಟ್ ದ ಎಂಡ್ ಆಫ್ ದ ಟಾಸ್ಕ್ ಅನ್ನೋದನ್ನ ಹೇಳ್ತೇವೆ. ನೆಕ್ಸ್ಟ್, ಇಟ್ ಈಸ್ ಡಿಸೈನ್ ಟು ಪ್ರೊವೈಡ್ ಎವಿಡೆನ್ಸಸ್ ಆಫ್ ಅಚೀವ್ಮೆಂಟ್ ಟು ಪೇರೆಂಟ್ಸ್. ಯಾತಕ್ಕೋಸ್ಕರ ಮಾಡ್ತೇವೆ ಇದನ್ನ? ವಾಟ್ ಇಸ್ ದ ಪರ್ಪಸ್ ಆಫ್ ಅಸೆಸ್ಮೆಂಟ್ ಆಫ್ ಲರ್ನಿಂಗ್? Assessment of learning is to design to provide evidences of achievement to the parents, other educators and students themselves. ಯಾತಕ್ಕೆ ಮಾಡ್ತೀವಿ ಇದನ್ನ ಅಂದ್ರೆ, ವಿದ್ಯಾರ್ಥಿಗೆ ಅಚೀವ್ಮೆಂಟ್, ಅವನ ಅಚೀವ್ಮೆಂಟ್ ಏನಾಗಿದೆ ಆ ಅಚೀವ್ಮೆಂಟ್ ಬಗ್ಗೆ ಫೀಡ್ಬ್ಯಾಕ್ ಅನ್ನ ಕೊಡೋದಕ್ಕೆ ಅಥವಾ ಅದಕ್ಕೆ ಎವಿಡೆನ್ಸಸ್ ಗಳನ್ನ ಪ್ರೊವೈಡ್ ಮಾಡೋದಕ್ಕಿರ್ಬೋದು, ಆ ಪೇರೆಂಟ್ಸ್ಗೆ ಮಾಹಿತಿ ಕೊಡೋದಕ್ಕಿರ್ಬೋದು, ಅಥವಾ ಅದರ್ ಟೀಚರ್ಸ್ ಅಥವಾ ಅದರ್ ಎಜುಕೇಟರ್ಸ್, ಬೇರೆ ಯಾರು ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಸ್ಟೇಕ್ ಹೋಲ್ಡರ್ಸ್, ಆ ಸ್ಟೇಕ್ ಹೋಲ್ಡರ್ಸ್ ಎಲ್ಲರಿಗೂ ಕೂಡ ಇನ್ಫಾರ್ಮೇಶನ್ ಕೊಡಕ್ಕೆ, ಒಂದು ಎವಿಡೆನ್ಸ್ ಅನ್ನ ಕೊಡೋದಕ್ಕೋಸ್ಕರ, ಆ ವಿದ್ಯಾರ್ಥಿಯ ಸಾಧನೆಯ ಬಗ್ಗೆ ಅವನಿಗೆ ಮನವರಿಕೆ ಮಾಡ್ಕೊಡೋದಕ್ಕೋಸ್ಕರ ನಾವು ಇದನ್ನ ಮಾಡ್ತಕ್ಕಂಥದ್ದು. ಅದೇ ತಾನೇ ಪಾಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಅಥವಾ ನೀನ್ ಇಂಥದ್ರಲ್ಲಿ ಫೇಲ್ ಆಗಿದೆಯಾ ಅಂತ ಹೇಳೋದಕ್ಕೆ ಯೂಸ್ ಮಾಡ್ತೀವಿ, ಪೇರೆಂಟ್ಸ್ಗೆ ಮಾಹಿತಿ ಕೊಡೋದಕ್ಕೆ ಯೂಸ್ ಮಾಡ್ತೀವಿ. ಅದನ್ನ ಆ ರಿಸಲ್ಟ್ ಅನ್ನ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಅಟ್ ದ ಎಂಡ್ ಆಫ್ ಅಲ್ಲಿ ಸೆಷನ್ ಅಲ್ಲಿ ಯೂಸ್ ಮಾಡಿರೋ ಅಂತದನ್ನ ಈ ತರದಲ್ಲಿ ನಾವು ಯೂಸ್ ಮಾಡೋದನ್ನ ನೋಡ್ಬೋದು. ಹಾಗಾಗಿ ಇಟ್ ಈಸ್ ಡಿಸೈನ್ ಟು ಪ್ರೊವೈಡ್ ಎವಿಡೆನ್ಸ್ ಆಫ್ ಅಚೀವ್ಮೆಂಟ್ ಟು ಪೇರೆಂಟ್ಸ್ and educators as well as students themselves. So next is compares one student achievement with others. ಇಲ್ಲಿ ಕಂಪ್ಯಾರಿಸನ್ ಮಾಡೋದು ಅಂದ್ರೆ ಗ್ರೇಡಿಂಗ್ ಮಾಡ್ತೀವಿ ನೋಡಿ, ಗ್ರೇಡಿಂಗು, ಗ್ರೂಪಿಂಗು, ಫಿಲ್ಟರಿಂಗು ಇವೆಲ್ಲ ಮಾಡ್ತಕ್ಕಂಥದ್ದು. ವಿದ್ಯಾರ್ಥಿಗಳನ್ನ ಫಿಲ್ಟರ್ ಮಾಡ್ತೀವಿ, ಯಾರು ಐ ಅವರೇಜ್ ಇದ್ದಾರೆ ಅವ್ರನ್ನೆಲ್ಲ ಒಂದು ಗ್ರೂಪು, ಅವರೇಜ್ ಇರೋರು ಒಂದು ಗ್ರೂಪು, ಬಿಲೋ ಅವರೇಜ್ ಇರೋರು ಒಂದು ಗ್ರೂಪು. ಇದು ಹೇಗೆ ಮಾಡ್ತೀವಿ ಅಂದಾಗ ಬೇಸ್ಡ್ ಆನ್ ದಿ ಸ್ಕೋರ್ಸ್. ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಅಲ್ಲಿ ಏನ್ ಬಂದಿರುತ್ತೆ ಆ ಸ್ಕೋರ್ಸ್ ನ ಆಧಾರದ ಮೇಲೆ ವಿ ಯೂಸ್ ಟು ಕಂಪೇರ್ ದ ಸ್ಟೂಡೆಂಟ್ ಅಚೀವ್ಮೆಂಟ್ ವಿತ್ ಅದರ್ಸ್ ಅನ್ನೋದನ್ನ. ಸೊ ನಾರ್ಮಲಿ ಇದನ್ನೆಲ್ಲಾನು ಮಾಡೋ ಅಂತದೆ. ಸೊ ಹಾಗಾಗಿ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಈಸ್ ವೆರಿ ಮಚ್ ಯೂಸ್ಫುಲ್ ಟು ಕಂಪೇರ್ ದ ಸ್ಟೂಡೆಂಟ್ಸ್ ಅಂಡ್ ಗ್ರೂಪಿಂಗ್ ದ ಸ್ಟೂಡೆಂಟ್ಸ್. ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಸ್ಕೋರ್ಸ್ ಆರ್ ಆಫನ್ ಯೂಸ್ ಟು ರೇಟ್ ದ ಟೀಚರ್ಸ್. ನೋಡಿ, ಬರೀ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ, ಟು ರೇಟ್ ದ ಟೀಚರ್ಸ್ ಆಲ್ಸೋ. ಶಿಕ್ಷಕನಿಗೆ ಅದು ಗ್ರೇಡ್ ಕೊಡೋದಕ್ಕೋಸ್ಕರ, ಅವನಿಗೆ ಒಂದು ದರ್ಜೆಯನ್ನ ಕೊಡೋದಕ್ಕೋಸ್ಕರ, ಬೇಸ್ಡ್ ಆನ್ ಇಸ್ ಸ್ಟೂಡೆಂಟ್ಸ್ ಅಚೀವ್ಮೆಂಟ್, ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್. ಈಗ ಅಂದ್ರೆ ಗಣಿತ SLC ನಲ್ಲಿ ಮಾಡ್ತಾರೆ ನೋಡಿ, ಯಾರು ಗಣಿತ ಮಾಸ್ಟ್ರು ಎಲ್ಲರೂ ಪಾಸ್ ಆಗಿದಾರ, ಬೆಸ್ಟ್ ಗಣಿತ ಮಾಸ್ಟ್ರು. ಯಾಕೆ ಹೇಳಿ? ಎಲ್ಲರೂ ಪಾಸ್ ಆಗಿದ್ದಾರೆ, 100 ಮೆಂಬರ್ಸ್ ಎಲ್ಲ ಪಾಸ್ ಆಗಿದ್ದಾರೆ. ಇಲ್ಲ ಯಾರೋ ಒಬ್ರಲ್ಲಿ ಫೇಲ್ ಆಗಿದ್ದಾರೆ ಅಂದ್ರೆ ಅವನ್ಗೆ ಮಾರ್ಕು ಯಾರೋ ಆ ಟೀಚರ್ಗೆ, ಇಲ್ಲ ನಿಮ್ಮಲ್ಲಿ 10 ಜನ ಫೇಲ್ ಆಗಿದ್ದಾರೆ, ಹಾಗಾದ್ರೆ ನೀವು ಇನ್ನೂ ಇಂಪ್ರೂವ್ ಮಾಡ್ಕೊಬೇಕು, ಅಥವಾ ನಿಮ್ಮಲ್ಲಿ ಏನೋ ತೊಂದರೆ ಇದೆ, ನಿಮ್ಮ ಪಾಠದಲ್ಲಿ ಏನೋ ತೊಂದರೆ ಇದೆ, ನಿಮ್ಮ ಮೆಥಡ್ಸ್ಗಳಲ್ಲಿ ಏನೋ ತೊಂದರೆ ಇದೆ. ಸೊ ದಿಸ್ ಈಸ್ ಟು ರೇಟ್ ದ ಟೀಚರ್ಸ್ ಆಸ್ ವೆಲ್ ಆಸ್ ಸ್ಕೂಲ್ಸ್ಗಳನ್ನು ಕೂಡ ನಾವು ಹೇಳಿದಲ್ವ 100% ರಿಸಲ್ಟ್ ಎಲ್ಲ ಪಾಸ್ ಆದವರೆಲ್ಲ 100%, ಎಲ್ಲರೂ 85 ಇಂದ 90 ಅಥವಾ 95 ಹಿಂಗಿದೆ ಅಂದ್ರೆ ವಿ ಯೂಸ್ ಟು ರೇಟ್ ದಟ್ ಸ್ಕೂಲ್ ಆಸ್ ಗುಡ್ ಸ್ಕೂಲ್. 5 ಸ್ಟಾರ್ ರೇಟಿಂಗ್ ಅದಕ್ಕೆ ತುಂಬಾ ಚೆನ್ನಾಗಿದೆ. ಹಾಗಾಗಿ ಅಂಡ್ ಗ್ರೇಡ್ ದ ಸ್ಟೂಡೆಂಟ್ಸ್ಗಳನ್ನ ಗ್ರೇಡ್ ಮಾಡೋದಕ್ಕೆ A+, O+, ಈ ತರ ಗ್ರೇಡ್ ಕೊಡ್ತೀವಲ್ಲ, ಸೊ ಆ ತರ ಗ್ರೇಡಿಂಗ್ಗೋಸ್ಕರನು ಕೂಡ ಯೂಸ್ ಮಾಡ್ತಕ್ಕಂಥದ್ದು ಈ ಸ್ಕೋರ್ ಅನ್ನ. ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಸ್ಕೋರ್ಸ್ ಆರ್ ಆಫನ್ ಯೂಸ್ ಟು ರೇಟ್ ದ ಟೀಚರ್ಸ್, schools as well as grade the students. This is about assessment of learning. So let us know the difference between assessment of learning and assessment for learning. So these are the major differences between AFL and AOL, assessment for learning, assessment of learning. Assessment for learning is more formative and diagnostic, as I already told you, and assessment of learning is formative in nature and summative in nature. Next, second one, used to determining the student progress. Assessment of for learning is to determine the student progress. Here used to determine the grade for achievement. Assessment of learning is used to determine the grade of the achievement.
ಒಂದು ಸಾಧನೆಗೆ ಒಂದು ಗ್ರೇಡ್ ಕೊಡೋದಕ್ಕೋಸ್ಕರ ಯೂಸ್ ಮಾಡ್ತಾ ಇದೀವಿ ಹೊರತು ಇಲ್ಲಿ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಇರೋದು ಅವನ ಸಾಧನೆಯ ಪ್ರಗತಿಯನ್ನ ತಿಳಿಯೋದಕ್ಕೋಸ್ಕರ, ಸಾಧನೆ ಪ್ರಗತಿ ಹೇಗಿದೆ ಅನ್ನೋದನ್ನ ತಿಳಿಯೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಇಲ್ಲಿ ಅವನ ಇಡೀ ಸಾಧನೆಗೆ ಒಂದು ಗ್ರೇಡ್ ಕೊಡೋದಕ್ಕೆ ಯೂಸ್ ಮಾಡ್ತೀವಿ. ಇಲ್ಲಿ ಯೂಸ್ ಫಾರ್ ಫೀಡ್ಬ್ಯಾಕ್ ಇನ್ ದ ಪ್ರೋಸೆಸ್. ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಇಲ್ಲಿ ಪ್ರಶ್ನೆಗಳನ್ನು ಮಧ್ಯದಲ್ಲಿ ಕೇಳ್ತಾ ಇದೀವಿ ಅಂತಂದಾಗ ಯಾಕೆ ಕೇಳ್ತಿದೀವಿ ಅಂದ್ರೆ ಅವನ ಪ್ರೋಸೆಸ್ ಏನಿದೆ, ಲರ್ನಿಂಗ್ ಪ್ರೋಸೆಸ್ ಏನಿದೆ, ಆ ಲರ್ನಿಂಗ್ ಪ್ರೋಸೆಸ್ಗೆ ಫೀಡ್ಬ್ಯಾಕ್ ಕೊಡೋದಕ್ಕೋಸ್ಕರ. ಈಗ ಮೀನಿಂಗ್ ಪಾಠ ಮಾಡಿದೆ, ಮೀನಿಂಗ್ ಅರ್ಥ ಆಗ್ಲಿಲ್ಲ, ಮೀನಿಂಗ್ ಬಗ್ಗೆ ಪ್ರಶ್ನೆ ಕೇಳಿದೆ, ಅವ್ನಿಗೆ ಅರ್ಥ ಆಗಿಲ್ಲ, ಮತ್ತೆ ಅದಕ್ಕೆ ಫೀಡ್ಬ್ಯಾಕ್ ಕೊಡ್ತೀನಿ. ಅವ್ನಿಗೆ ಫೀಡ್ಬ್ಯಾಕ್ ಕೊಟ್ಟು ನೀನು ಕಲ್ತಿನ ನೋಡು, ಇದು ನಿನ್ನ ಈ ತರ ಅರ್ಥ ಮಾಡ್ಕೋ, ಅಥವಾ ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡೋದು, ಎಕ್ಸಾಂಪಲ್ ಕೊಡೋದು, ಏನೋ ಒಂದು ಮಾಡ್ತೀನಲ್ಲ. ಸೊ ದಟ್ ಈಸ್ ಕಾಲ್ಡ್ ಫೀಡ್ಬ್ಯಾಕ್. ಫಾರ್ ಫೀಡ್ಬ್ಯಾಕ್ ಪರ್ಪಸ್ ವಿ ಕ್ಯಾನ್ ಯೂಸ್ ದಟ್ result. ಇದು used for feedback in the process. Here used for feedback on whole, ಅಂದ್ರೆ ಇಡೀ ಅವನ ಸಾಧನೆಯ ಬಗ್ಗೆ, ಇಡೀ ಕಲಿಕೆಯ ಬಗ್ಗೆ ಫೀಡ್ಬ್ಯಾಕ್ ಕೊಡೋದಕ್ಕೆ ಯೂಸ್ ಮಾಡ್ತೀವಿ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಆ ಪ್ರಾಸೆಸ್ ಬಗ್ಗೆ ಹೇಳ್ತೀವಿ, ಕಲಿಕೆಯ ಹಂತಗಳಲ್ಲಿ ಆಗ್ತಾ ಇರ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಆಗ್ತಾ ಇರ್ತಕ್ಕಂಥ ತೊಂದರೆಗಳ ಬಗ್ಗೆ ಹೇಳ್ತೀವಿ. ಆದ್ರೆ ಇಲ್ಲಿ ಯೂಸ್ ಫಾರ್ ಫೀಡ್ಬ್ಯಾಕ್ ಆನ್ ಓಲ್, ಕಂಪ್ಲೀಟ್ ಅವನು ಫೀಡ್ಬ್ಯಾಕ್ ಏನು ಕಲಿಕೆ ಆಗಿದೆ ಅದರ ಬಗ್ಗೆ ಪೂರ್ಣವಾಗಿ ಮಾಹಿತಿಯನ್ನು ಕೊಡೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಇಲ್ಲಿ 4th one, ಹೆಲ್ಪ್ಫುಲ್ ಫಾರ್ ಮಾಡಿಫಿಕೇಶನ್ ಇನ್ ಟೀಚಿಂಗ್. ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಯಾಕೆ ಬೇಕು ಅನ್ನೋದಕ್ಕೆ ಇಲ್ಲಿ ಹೇಳ್ತೀವಿ ನೋಡಿ. ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಯೂಸ್ ಮಾಡೋದ್ರಿಂದ ಹೆಲ್ಪ್ಫುಲ್ ಫಾರ್ ಮಾಡಿಫಿಕೇಶನ್ ಇನ್ ಟೀಚಿಂಗ್. ಮಧ್ಯದಲ್ಲಿ ಅರ್ಥ ಆಗಿರೋದಿಲ್ಲ, ನನ್ನ ಟೀಚಿಂಗ್ ಸ್ಟ್ರಾಟಜಿಯನ್ನು ನಾನು ಚೇಂಜ್ ಮಾಡ್ಕೊಳ್ಬೇಕು ಅನ್ಸುತ್ತೆ. ನಾನು ಹೇಳಿದೆ ಒಂದ್ಸರಿ ಮೀನಿಂಗ್ ಅನ್ನ ಹೇಳಿದೆ, ಆ ಮೀನಿಂಗ್ ಅನ್ನ ಯಾವುದೋ ಒಂದು ಡಿಫಿಕಲ್ಟ್ ಆಗಿರ್ತಕ್ಕಂಥ ಅಥವಾ ಆ ಒಂದು ಏಜ್ ಲೆವೆಲ್ ಸೂಟ್ ಆಗದೆ ಇರೋ ಒಂದು ಎಕ್ಸಾಂಪಲ್ ಕೊಟ್ಟೆ. ಕೆಲವರು ಅರ್ಥ ಮಾಡ್ಕೊಂಡ್ರು, ಯಾರೋ ಬ್ರೈಟ್ ಇರೋ ಅಂತ ಒಂದು 2-3 ಅರ್ಥ ಮಾಡ್ಕೊಂಡ್ರು, ಉಳಿದವ್ರು ಅರ್ಥ ಮಾಡ್ಕೊಳ್ಳಿಲ್ಲ. ಅವರೆಲ್ಲ ಅವ್ರನ್ನ ಪ್ರಶ್ನೆ ಕೇಳಿದಾಗ ಅವ್ರ ಉತ್ತರ ಹೇಳಲಿಲ್ಲ. ಸೊ ಏನಾಯ್ತು ಅವರಿಗೆ ಪ್ರಾಬ್ಲಮ್ಮು? ನಾನು ಹೇಳಿದಂಥ ವಿಧಾನ ಅಥವಾ ಎಕ್ಸಾಂಪಲ್ ಕೊಟ್ಟಿದ್ದು ಸರಿ ಇರಲಿಲ್ಲ, ಸೂಟಬಲ್ ಅಲ್ಲ. ಸೊ ಈಗ ಏನ್ ಮಾಡ್ಬೇಕು, ನಾನು ನನ್ನ ಎಕ್ಸಾಂಪಲ್ ಅನ್ನ ಮಾಡಿಫೈ ಮಾಡಬೇಕು ಅಥವಾ ಬೇರೆದು ಹೇಳಬೇಕು, ಸಿಂಪ್ಲಿಫೈ ಮಾಡಬೇಕು. ದಿಸ್ ಈಸ್ ಹೆಲ್ಪ್ಫುಲ್ ಫಾರ್ ಮಾಡಿಫಿಕೇಶನ್ ಇನ್ ಟೀಚಿಂಗ್. ಬೋಧನೆಯಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಳೋದಕ್ಕೆ, ಅಲ್ಲಲ್ಲೇ ಆ ಬೋಧನಾ ಪ್ರಕ್ರಿಯೆ ನಡೀತಾ ಇರಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಇದು ಹೆಲ್ಪ್ಫುಲ್ ಇನ್ ಇವಾಲ್ವಿಂಗ್ ನ್ಯೂ ಸ್ಟ್ರಾಟಜೀಸ್. ಎಲ್ಲ ಕಲ್ತಾಗೋಗ್ಬಿಟ್ಟಿದೆ, ಕಲ್ತಾದ್ಮೇಲೆ ಯಾಕೋ ಇದರಲ್ಲಿ ಸರಿಯಾಗಿ ಉತ್ತರ ಬಂದಿಲ್ವಲ್ಲ, ಹಾಗಾದ್ರೆ ಇದನ್ನ ಬಿಟ್ಟು ಬೇರೆ ಒಂದು ವಿಧಾನವನ್ನು ಬಳಸೋಣ. ಈಗ ಡಿಸ್ಕಷನ್ ಮೆಥಡ್ ಮಾಡಿದ್ದೆ, ಡಿಸ್ಕಷನ್ ಮೆಥಡ್ ಅಲ್ಲಿ ಅರ್ಥ ಆಗ್ತಾ ಇಲ್ಲ ಹುಡುಗರಿಗೆ, ಕ್ವಶನಿಂಗ್ ಮೆಥಡ್ ಮಾಡೋಣ ಅಥವಾ ಇನ್ನೊಂದು ಯಾವುದೋ ಮೆಥಡ್, ಡೆಮಾನ್ಸ್ಟ್ರೇಷನ್ ಮೆಥಡ್ ಮಾಡೋಣ ಅಂತೇಳಿ ಹೊಸ ಸ್ಟ್ರಾಟಜಿ ಇವಾಲ್ವ್ ಆಗುತ್ತೆ. ಅದಕ್ಕೋಸ್ಕರ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಯೂಸ್ ಮಾಡ್ತೀವಿ. ಇಲ್ಲಿ 5th one, ಎಂಬೆಡೆಡ್ ಇನ್ ಥ್ರೂಔಟ್ ಟೀಚಿಂಗ್ ಅಂಡ್ ಲರ್ನಿಂಗ್. ಕಲಿಕಾ ಬೋಧನಾ ಪ್ರಕ್ರಿಯೆ ಜೊತೆನಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಎಂಬೆಡೆಡ್ ಅಂದ್ರೆ ಅದರೊಳಗೆ ಸಮ್ಮಿಳಿತಗೊಳಿಸ್ಬಿಟ್ಟಿದೆ, ಅದ್ರ ಜೊತೆನಲ್ಲಿ ಬೆರ್ತೋಗಿದೆ ಅನ್ನೋದು. ಎಂಬೆಡೆಡ್ ಇನ್ ಥ್ರೂಔಟ್ ಟೀಚಿಂಗ್ ಅಂಡ್ ಲರ್ನಿಂಗ್ ಪ್ರೋಸೆಸ್, ಬಟ್ ಹಿಯರ್ ಯೂಸ್ ಟು ರೇಟ್ ದ ಟೀಚರ್ ಅಂಡ್ ಸ್ಕೂಲ್. ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಕಲಿಕೆ ಆಗೋಗ್ಬಿಟ್ಟಿದೆ, ಬೋಧನೆನೂ ಆಗೋಗ್ಬಿಟ್ಟಿದೆ. ಈಗ ಶಿಕ್ಷಕ ಮತ್ತೆ ಶಾಲೆಯನ್ನ ರೇಟ್ ಮಾಡೋದಕ್ಕೋಸ್ಕರ, ಅದಕ್ಕೊಂದು ಗ್ರೇಡ್ ಕೊಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಅಷ್ಟು ಬಿಟ್ರೆ ಬೇರೆ ಏನು ಇರೋದಿಲ್ಲ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಅಲ್ಲಿ. So these are the major differences between assessment for learning and assessment of learning. Okay. So in the next class, we'll move on to 3rd semester syllabus, that is evaluation and its functions. Okay.